Hello dear students, welcome to SPUC Coaching Center ವಿಜಯಪುರ. ಇವತ್ತಿನ ದಿನ ಫುಲ್ ವಂಡರ್ಫುಲ್ ಕ್ಲಾಸ್ ಮಾಡೋಣ ಅಂತ KCET ಇದ್ದು ಕನ್ಸರ್ನ್ಡ್. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದ್ರ ಲಿಂಕ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್ ಅಂಡ್ ಯುಟಿಲೈಸ್ ಇಟ್ ಇಫೆಕ್ಟಿವ್ಲಿ. ಓಕೆ, ಎಲ್ಲರೂ ಲೈವ್ ದಾಗಿದ್ದವರು ಸೊ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿ ಬರ್ತಿತ್ತು ಅಂತಂದ್ರೆ ಒಂದು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ವಂಡರ್ಫುಲ್ ಟುಡೇಸ್ ಕ್ಲಾಸ್. ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್ ಕನ್ಸರ್ನ್ ಟು ದಿ ಸೊ ಆಡಿಯೋ ವಿಡಿಯೋ. ಸೊ ಯಾವ ತರ ಆಡಿಯೋ ವಿಡಿಯೋ ಬರ್ತೈತೆ ಅನ್ನೋದು ಚೆಕ್ ಮಾಡ್ಕೊಂಡು ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಸೊ ಇವತ್ತು KCET ಮತ್ತೆ ನೀಟ್ ಜನರಲ್ ಆಗಿ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಕೊಡ್ತೈತಿ. 20-25 ಮಿನಿಟ್ಸ್ ದಷ್ಟು ಕ್ಲಾಸ್ ನ ಕಂಡಕ್ಟ್ ಮಾಡೋಣ ಅಂತ. ಸೊ ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್ ಕನ್ಸರ್ನ್ ಟು ದಿ ಆಡಿಯೋ ವಿಡಿಯೋ. ಸೊ ಲೈವ್ ದಾಗಿದ್ದರು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಎಸ್, ಆಡಿಯೋ ವಿಡಿಯೋ ಇಸ್ ಕ್ಲಿಯರ್. ಸೊ ತಮ್ಲೈನ್ ಒಳಗಡೆ ಮೆನ್ಷನ್ ಮಾಡೈತಿ ಏನಂತೇಳಿ, ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಇನ್ KCET 2026. 2026 ದೊಳಗಡೆ 16ಕ್ಕಿಂತ ಹೆಚ್ಚಿನ ಹೆಂಗ್ ಮಾರ್ಕ್ಸ್ ತಗೋಬೇಕು ವಿತೌಟ್ ಸ್ಟಡಿ ಅಥವಾ ವಿತೌಟ್ ರೀಡಿಂಗ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಬ್ರು ಓದಿನ 16 ತಗೊಂಗಿಲ್ಲ. ಸೊ ವಿತೌಟ್ ಸ್ಟಡಿ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ನೋಡ್ರಿ. ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ. ಓಕೆ, ಈಚ್ ಸಬ್ಜೆಕ್ಟ್. ಸೊ KCET ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇರಂಗಿಲ್ಲ, ಅದ್ರ ಸಂಬಂಧ ಇದು ಲಾಜಿಕ್ ನ ಅಪ್ಲೈ ಆಗ್ತೈತಿ. ಲಾಜಿಕಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿರ್ತದ. ಸೊ ಅದನ್ನ ಫಾಲೋ ಅಪ್ ಮಾಡಿದಾದ್ರೆ ನೀವು ಆರಾಮ್ಸೆ ಏನಪ್ಪಾ ಅಂದ್ರೆ 16+ ಆರಾಮ್ಸೆ 16+ ನ ಸ್ಕೋರ್ ಮಾಡೋದು ಹೆಂಗ್ ಅನ್ನೋದು ಹೇಳ್ಕೊಡ್ತೈತಿ. ಸೊ ಅದಕ್ಕೆ ಲೈವ್ ಆಗಿದ್ದವ್ರು ಇದ್ರ ಲಿಂಕ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೋರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ ಪ್ಲಾನ್ ಪ್ರಕಾರ ಇದು ಒಂದು 5 ಮಿನಿಟ್ಸ್ ದೊಳಗಡೆ ಹೇಳ್ಕೊಟ್ಟಿರ್ತದ. 5 ಮಿನಿಟ್ಸ್ ದೊಳಗಡೆ ನೀವು ಗ್ಲಾನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನದಲ್ಲ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಹೋಗ್ತದೆ. ಇನ್ನು ಯಾರು ನೋಡಿಲ್ಲ, ಕೆಮಿಸ್ಟ್ರಿದೊಂದು ಫ್ರೀ ಕ್ಲಾಸ್ ನ ಕಂಡಕ್ಟ್ ಮಾಡೈತಿ. ಯಾಕಂದ್ರೆ ಈ ಸಲ ನಾವು ಫ್ರೀ ಇಲ್ಲ, ಅದಕ್ಕೆ ಕ್ರಾಶ್ ಕೋರ್ಸ್ ನ ಮಾಡಕ್ ಆಗ್ತಾ ಇಲ್ಲ. ಸೊ ಅದರದ ಸಂಬಂಧ KCET ನೀಟ್ ಜನರಲ್ ಕ್ಲಾಸಸ್ ಯೂಟ್ಯೂಬ್ ನಾದಾಗ ಫ್ರೀ ಆಫ್ ಕಾಸ್ಟ್ ಒಳಗಡೆ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟು ಡೈಲಿ ಆದ್ರೆ ಡೈಲಿ ಅಥವಾ 2 ಡೇಸ್ 3 ಡೇಸಿಗೆ ಒಂದೊಂದು ಕ್ಲಾಸ್ ನ ಆರಾಮ್ಸೆ ನಿಮಗೆ ಹೆಲ್ಪ್ ಆಗಂಗ ಕವರ್ ಮಾಡಿ ಕೊಟ್ಟಿರ್ತದೆ. ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ನೋಡ್ರಿ, ಅವಾಗ ನಿಮ್ಗೆ ಹೆಲ್ಪ್ ಆಗ್ತದೆ. ಈಗ ಯಾವುದೇ ಒಂದು ಸಬ್ಜೆಕ್ಟ್ ತಗೋರಿ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ತಿಳ್ಕೊರಿ. ಸೊ ಮ್ಯಾಥ್ಸ್ ಇಲ್ಲಿನ ಎಷ್ಟು ಕ್ವಶನ್ಸ್ ಇರ್ತಾವ ಸರ್? 60 ಕ್ವಶನ್ಸ್ ವಿಲ್ ಬಿ ದೇರ್. ನೆಕ್ಸ್ಟ್ ಕೆಮಿಸ್ಟ್ರಿ ತಗೊಂಡ್ರೆ ಅಂತಂದ್ರೆ KCET I am talking. So chemistry if you take, so in that chemistry also you will have the 60 questions. Okay, 60 questions in this also. Next physics if you take, so in each subject, so there will be the 60 questions in KCET. Okay, bio if you take, so there will be the 60 questions in each of the subject carrying 60 questions. Okay, ಈ 60 ದೊಳಗಡೆ how to score 16 out of 60 ಅನ್ನೋದನ್ನೇ ಇವತ್ತಿನ ಅಲ್ಟಿಮೇಟ್ ಡಿಸ್ಕಷನ್. ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ 16+, ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎಕ್ಸಾಕ್ಟ್ಲಿ 16 ಅಂಡ್ ಅಬೋವ್ ಹೌ ಟು ಸ್ಕೋರ್ ಅಂತ ಅನ್ನೋದು. ಸೊ ದಟ್ ಈಸ್ ದ ಅಲ್ಟಿಮೇಟ್ ಡಿಸ್ಕಷನ್. ಸೊ ಕಂಪಲ್ಸರಿ ನೀವು ಸರಿಯಾಗಿ ಓದೋರು ಓದ್ರಿ, ಓದ್ಲಿಕ್ಕೆ ಏನ್ ಬೇಡ ಅನ್ನಂಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ದೊಳಗಡೆ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು 16+ ನ ಯಾವ ತರ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತದೆ ಅನ್ನೋದೇ ಟುಡೇಸ್ ಡಿಸ್ಕಷನ್. ಸೊ 1 to 60 questions, 1 to 60 questions. Again here also be 1 to 60 questions. Here also be 1 to 60 questions. Next here also be 1 to 60 questions. Okay, ನೀವು ಬೇಕಾದಂಗ ಟ್ರಯಲ್ ಅಂಡ್ ಎರರ್ ಮಾಡಿ ನೋಡ್ಕೊಳ್ರಿ. ಬೇಕಾದ ಸಬ್ಜೆಕ್ಟ್ ತಗೊಳ್ರಿ, ಇಲ್ಲಿ 4 ತಗೊಂಡು ನಿಮಗೆ ಡಿಸ್ಕಷನ್ ಮಾಡ್ಕೊಟ್ಟಿರ್ತದ. ಸೊ ಯಾರಿಗಾದ್ರೂ ವಿಡಿಯೋ ವಿಸಿಬಿಲಿಟಿ ಕ್ಲಿಯರ್ ಅನ್ಸ್ಲಿಲ್ಲ ಅಂದ್ರೆ ನೀವು 480p ಇಲ್ಲ 720p ಅದು ಇಟ್ಕೊಳ್ರಿ, ಅವಾಗ ವಿಡಿಯೋ ಬಹಳ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಯಾಕಂದ್ರೆ ಲೈವ್ ದೊಳಗಡೆ ಸ್ವಲ್ಪ ಮಟ್ಟಿಗೆ ಸೊ ಬ್ಲರ್ ಅನ್ಸಿತ್ತು ಅಂದ್ರೆ 360p ಇದಕ್ಕಿಂತ ಕಡಿಮೆ ಇಟ್ರ ಬ್ಲರ್ ಕಾಣಿಸ್ತೈತಿ. 360p ಅಂಡ್ ಅಬೋವ್ ಯಾವ್ದಾದ್ರು ವಿಡಿಯೋ ಕ್ವಾಲಿಟಿ ಇಟ್ಕೊಂಡು ಯು ಕ್ಯಾನ್ ವಾಚ್ ದಿ ವಿಡಿಯೋ. ಓಕೆ, ಇಲ್ಲಿ 1 to 60 questions. So there will be the 4 options for each question. For example, question number 1, A, B, C, D. Okay, there will be the 4 options. For all the cases it is going to applicable, not only for mathematics, not only for chemistry, not only for the physics, not only for the bio. For all the subjects this is going to obey. ಸೊ ಇವಾಗ ನಿಮಗ್ ಒಂದು ಕ್ಲಾರಿಟಿ ಕೊಟ್ಟಿರ್ತ ನೋಡ್ರಿ. ಆಲ್ಮೋಸ್ಟ್ ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಚೆಕ್ ಮಾಡ್ಕೊಳ್ರಿ ನೀವು. ಅಲ್ಲಿ ಏನ್ ಆಪ್ಷನ್ಸ್ ಜಾಸ್ತಿಯಾಗಿ ಆಪ್ಷನ್ಸ್ ನ ಕರೆಕ್ಟ್ ಆಗಿರ್ತಾವಪ್ಪ ಅಂತಂದ್ರೆ ಐದರ್ B or C ನನ್ನ ಪ್ರಕಾರ. ಮತ್ತೆ ನೀವು ಯಾವ್ದಾದ್ರು ಆಪ್ಷನ್ ತಗೋಬಹುದು. ಅಕಾರ್ಡಿಂಗ್ ಟು ಮೀ ಮೆಜಾರಿಟಿ ಆಫ್ ದಿ ಆಪ್ಷನ್ಸ್ at least of 12+, okay, 13+, 14+, 16+, B and C ಇದಿರ್ತಾವ. ಬೇಕಾದಂಗ್ ಚೆಕ್ ಮಾಡ್ಕೋರಿ 1 to 16.
ಓಕೆ. ಸೊ ಬಿ ಅರೆ ಶೇಡಿಂಗ್ ಮಾಡ್ರಿ ಅಥವಾ ಸಿ ಅರೆ ಶೇಡಿಂಗ್ ಮಾಡ್ಬೇಕಾಗ್ತದೆ. ಸರ್ ಎ ಮಾಡಿದ್ರೆ ನಡೆಯಲ್ಲ ಏನ್ರಿ ಅಂತಂದ್ರೆ, ಎ ಮಾಡಿದ್ರೆ ನನ್ನ ಅನ್ಸಿಕೆ 12+ ಆಗ್ಬೋದು ನೋಡ್ರಿ. ಬರೀ ಡಿ ಮಾಡಿದ್ರೆ ಸರ್ 12+ ಆಗ್ಬೋದು. ಬಿ ಅಂಡ್ ಸಿ ಮಾಡಿದ್ರೆ 16+ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮಗೆ ಫಸ್ಟ್ ಹೆಂಗಪ್ಪ ಅಂದ್ರೆ ಗೊತ್ತಿದ್ದನ್ನ ಶೇಡಿಂಗ್ ಮಾಡ್ಬೇಕಾಕೈತಿ, ಗೊತ್ತಿದ್ದನ್ನ ಆನ್ಸರ್ ಮಾಡ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್ 10th ಕ್ವಶನ್, ಜಸ್ಟ್ ಒಂದು ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್. 10th ಕ್ವಶನ್ ನಿನಗ ಪಕ್ಕ ಎ ಅಂತೇಳಿ ಆಪ್ಷನ್ ಗೊತ್ತಿತ್ತಂದ್ರೆ ಮತ್ತೆ ಬಿ ಯಾಕೆ ಹಾಕ್ಲಿಕ್ಕೆ ಹೋಗ್ತೀಯ, ಎ ಯು ಹ್ಯಾವ್ ಟು ಮಾರ್ಕ್. ಓಕೆ, ಎ ಆಪ್ಷನ್ ನೀವು ಕರೆಕ್ಟ್ ಆಗಿ ಮಾರ್ಕ್ ಹಾಕ್ಬೇಕಾಗ್ತಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಹೆಂಗಪ್ಪ ಅಂದ್ರೆ ಐಡಿಯಲ್ ಸೊಲ್ಯೂಷನ್ ಈಸ್ ಅಂತೇಳಿ ಕೆಮಿಸ್ಟ್ರಿದೊಳಗಡೆ, ಸೊ ಒಬೆ ದಿ ರಾಲ್ಸ್ ಲಾ ಅಂತೇಳಿ ಎ ಆಪ್ಷನ್ ಇತ್ತಂದ್ರೆ ಎ ಆಪ್ಷನ್ ಟಿಕ್ ಮಾಡ್ಬೇಕಾಗ್ತದೆ. ಅವಾಗ ಬಿ ಅಂತೇಳಿ ಇದು ಯಾವಾಗಪ್ಪ ಅಂದ್ರೆ ಏನೂ ಗೊತ್ತಿಲ್ಲ ಅಂದ್ ಬಳಕ ಕೆಲವೊಬ್ರು ಹೆಂಗಂದ್ರೆ ಒಂದೇದ್ ಎ, ಎರಡನೇದ್ ಬಿ, ಮೂರನೇದ್ ಸಿ, ನಾಲ್ಕನೇದ್ ಡಿ ಹಿಂಗ ರ್ಯಾಂಡಮ್ಲಿ ಹೋಗೋದಕ್ಕಿಂತ ಕರೆಕ್ಟ್ ಆಗಿ ಹೆಂಗ ಲಾಜಿಕ್ ಕೊಟ್ಬಿಡ್ತಪ್ಪ ಅಂದ್ರೆ ಬರೇ ನಿಮಗ್ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದ ಎಲ್ಲಾನು ಬರೇ ಬಿ 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 ಅಪ್ ಟು ಎಲ್ ತಕ ಸೇರ್ತಂದ್ರ ಸೊ ಅಪ್ ಟು 60 ತಕ ಬರೇ ಬಿ ಆರ್ ಹಾಕ್ರಿ, ಇಲ್ಲ ಸಿ 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 ಅಂತೇಳಿ ಒಂದೇ ಲಾಜಿಕಲ್ ಆಗಿ ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಆರಾಮ್ಸೆ 16+ ಅದು ಮ್ಯಾಥಮೆಟಿಕ್ಸ್ಗೆ ಹೋಲ್ಸ್ ಗುಡ್ ಆಗ್ತದೆ, ಕೆಮಿಸ್ಟ್ರಿಗೆ ಹೋಲ್ಸ್ ಗುಡ್ ಆಗ್ತದೆ, ಫಿಸಿಕ್ಸ್ಗೂ ಹೋಲ್ಸ್ ಗುಡ್ ಆಗ್ತದೆ, ಮತ್ತೆ ಯಾವ್ದಕ್ಕೆ ಸೇರ್ತ ಬಯಾಲಜಿಗೂ ಅಪ್ಲಿಕೇಬಲ್ ಆಗ್ತದೆ. ಫಾರ್ ಆಲ್ ಸಬ್ಜೆಕ್ಟ್ಸ್ ದಿಸ್ ಟೆಕ್ನಿಕ್ ಅಂಡ್ ಲಾಜಿಕ್ ಈಸ್ ಗೋಯಿಂಗ್ ಟು ಅಪ್ಲೈ. ಓಕೆ, ಅಪ್ಲಿಕೇಬಲ್ ಆಲ್ಸೋ. ಸೊ ನಿಮ್ಗೆ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದು ಐದರ್ ಬಿ ಆರ್ ಸಿ, ಇಲ್ಲ ಸರ್ ನನಗೆ ಏದ್ ಮೇಲೆ ಇಂಟ್ರೆಸ್ಟ್ ಅದಂದ್ರೆ ಎ, ಆರ್ ಡಿ ಮೇಲೆ ಇಂಟ್ರೆಸ್ಟ್ ಅದ ಡಿ. ಅವಾಗ ನಿಮಗೆ ಪ್ರತಿ ಒಂದ್ರೊಳಗನ್ನ 16+16+16+16 ಇಷ್ಟು ಮಾರ್ಕ್ಸ್ ಬರೋಂತ ಸಾಧ್ಯತೆ ಇರ್ತೈತಿ ಆರಾಮ್ಸೆ. ಇಷ್ಟು ಕೂಡ್ಸೊಂಡ್ರಿ ಅಂತಂದ್ರೆ ಅಟ್ ಲೀಸ್ಟ್ ಆಫ್ ಲಾಸ್ಟ್ ವರ್ಸ್ಟ್ ಕೇಸಸ್ ದೊಳಗಡೆ 12+12+12+12+ ಅಂತೂ ಬಂದೇ ಬರ್ತೈತಿ. ಯಾಕಂದ್ರೆ ನೀವು ರ್ಯಾಂಡಮ್ಲಿ ಹಾಕೋತ್ ಹೋದ್ರಿ ಅಂತಂದ್ರೆ ಅವಾಗ ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗಂಗಿಲ್ಲ. ಸೊ ಅದಕ್ಕೆ ಇದು ಏನಪ್ಪಾ ಅಂದ್ರೆ either B or C if you follow in 2026 KCET, not only for 2026 but also 2027 KCET ಗೆ ಎಲ್ಲ ಎಲ್ಲೆಲ್ಲಿ ನೆಗೆಟಿವ್ ಇರಲ್ಲ ಈ ಲಾಜಿಕ್ ನ ಯೂಸ್ ಮಾಡ್ಕೊಂಡು ನೀವು ಆರಾಮ್ಸೆ ಔಟ್ ಆಫ್ 16 ಈಚ್ ಸಬ್ಜೆಕ್ಟ್ ದೊಳಗಡೆ ಸ್ಕೋರ್ ಮಾಡ್ಕೋಬಹುದು. ಓಕೆ, ಇದು ಇವತ್ತಿಂದು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಡಿಸ್ಕಷನ್ ಆಗಿತ್ತು. ಓಕೆ, ನೆಕ್ಸ್ಟ್ ಆರಾಮ್ಸೆ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ 30 ಡೇಸ್ ಇದೆ. 30 ಡೇಸ್ ದಾಗ ಏನ್ ಓದ್ಬೇಕು ಅನ್ನೋದು ಒಂದಿಷ್ಟು ಬ್ರೀಫ್ ಗೆ ಡಿಸ್ಕಷನ್ ಮಾಡಿರ್ತದೆ. ಸೊ ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಸೊ ಈಗ ಯಾರು ವೆಕೇಶನ್ ದಾಗ ಸ್ಟಡಿ ಮಾಡ್ತಾ ಇದ್ರಲ್ಲ ಅವ್ರಿಗೆ ಆಲ್ರೆಡಿ ವಂಡರ್ಫುಲ್ ವೆಕೇಶನ್ ಮಾರ್ನಿಂಗ್ ಬ್ಯಾಚ್ ನಡೆದೈತಿ, ಈವ್ನಿಂಗ್ ಬ್ಯಾಚ್ ಡೆಮೋ ಕ್ಲಾಸಸ್ ಹೊಂಟಿದ್ದಾವ. 25th ಹಿಡಿದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಮಾರ್ಚ್ ಆಫ್ 25th 2026 ಹಿಡಿದು ಡೈಲಿ ಈವ್ನಿಂಗ್ 5:30 to 8 o'clock ಬ್ಯಾಚ್ ಹೊಸದ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಇನ್ನ 3-4 ಡೇಸ್ ಡೆಮೋ ಕ್ಲಾಸಸ್ ಇದ್ದಾವ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬಂದು ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರು ನಿಮ್ಮೆಲ್ಲಾ ಜೂನಿಯರ್ಸ್ಗೆ ಸೊ ಕನ್ವೆ ಮಾಡ್ರಿ. ಯಾರಾದ್ರೂ ಈಗ ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿ ದವರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ರ ಅಂದ್ರೆ ಸೊ ನಾಳೆನೂ ಡೆಮೋ ಕ್ಲಾಸ್ ಇದೆ 5:30 ದಿಂದ 8 o'clock. ಯು ಕ್ಯಾನ್ ಅಟೆಂಡ್ ದಟ್ ಡೆಮೋ ಕ್ಲಾಸ್. ಅಂಡ್ 25th ಹಿಡಿದು ಸೊ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ವಿತ್ ಸ್ಪೆಷಲ್ ಆಫರ್ ಇದೆ ನೋಡೋದು. ಸೊ PCMB ಒನ್ ಟೈಮ್ ಮುಗಿಸ್ಕೊಡ್ಲಕ್ಕೆ ಸೊ 4 ತಿಂಗಳು ಬೇಕಾಗ್ತದೆ. ಆ 4 ತಿಂಗಳಿಗೆ ಜಸ್ಟ್ ಅಟ್ 4000 rupees ದಾಗ ಸ್ಪೆಷಲ್ ಆಫರ್ ಇದೆ. ಅದು 25th ಹಿಡಿದು ಅದು ಮತ್ತೆ ಚೇಂಜ್ ಆಗ್ತದೆ. ಅದಕ್ಕೆ 25th ಒಳಗಡೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ದಿ ಕನ್ಫರ್ಮ್ ಯುವರ್ ಅಡ್ಮಿಷನ್. ನೆಕ್ಸ್ಟ್ 1 year ಪೂರ್ತಿ ಲಾಂಗ್ ಟರ್ಮ್ ಇದು ಇಂಟಿಗ್ರೇಟೆಡ್ PCMB ಬಂತು. ಮತ್ತೇನಪ್ಪಾ ಅಂದ್ರೆ KCET ನೀಟ್ದು ಸೊ ಲಾಂಗ್ ಟರ್ಮ್ ಕೋರ್ಸಸ್ಗಿನು ಇದು ಕಾಮನ್ ಆಗಿ ಕ್ಲಾಸಸ್ ನ ಕಂಡಕ್ಟ್ ಮಾಡುತ್ತದೆ. ಈ ಇಯರ್ ಫುಲ್ ಮಾರ್ನಿಂಗ್ 6 o'clock to 8 o'clock ತಕ 2 hours ಡೈಲಿ ಕ್ಲಾಸಸ್ ಇರ್ತಾವ. ಸೊ ಅದಕ್ಕೆ ಬೇಕಂದವರು ಸೊ 10,000 ತಳಗಡೆ ಸ್ಪೆಷಲ್ ಆಫರ್ ಇದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯಿನ್ ಟು ದಿ ಮಾರ್ನಿಂಗ್ ಬ್ಯಾಚ್ ಆಲ್ಸೋ. ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಯಾಕಂದ್ರೆ ಆಫರ್ ಮುಗಿದ್ ಬಳಕ್ ಬಂದು ಮತ್ತೆ ನಾವು ಎಕನಾಮಿಕಲಿ ವೀಕ್ ಇದ್ದೀವ್ರಿ ಸರ್ ಫೀಸ್ ಕಡಿಮೆ ಮಾಡ್ರಿ ಅನ್ನೋದಕ್ಕಿಂತ ಈಗ ನಾವೇ ಸ್ಪೆಷಲ್ ಆಫರ್ 10th year ಸೆಲೆಬ್ರೇಷನ್ ಸಂಬಂಧ ಕೊಟ್ಟಿದ್ದೀವಿ. ಇದು ಎಲ್ಲಾ ಸ್ಟೂಡೆಂಟ್ಸ್ ನ ಯುಟಿಲೈಸೇಷನ್ ತಕ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಕನ್ಸರ್ನ್ ಟು ದಿ ಈಚ್ ಸಬ್ಜೆಕ್ಟ್ ವೈಸ್. ಓಕೆ, KCET ಗೆ ಯಾವ ತರ ಓದ್ಬೇಕು, ನೀಟ್ಗೆ ಯಾವ ತರ ಓದ್ಬೇಕು ಅಂತ ಅನ್ನೋದು. ಸೊ ಈಗಂತರೂ ಒಂದು ಕ್ಲಾರಿಟಿ ಗೊತ್ತಾಯ್ತು. 16 ಮಾರ್ಕ್ಸ್ ಅಂತರೂ ಆರಾಮ್ಸೆ ಪ್ರತಿಯೊಂದು ಸಬ್ಜೆಕ್ಟ್ ದಾಗ ಬೀಳ್ತಾವ ಅಂತೇಳಿ. ನೀ ಅಲ್ಲಿಗೆ ಎಕ್ಸಾಮ್ ಹಾಲಿಗೆ ಹೋಗಿ 16 ಮಾರ್ಕ್ಸ್ ತಗೊಂಡ್ರೆ ಮೀನಿಂಗ್ಲೆಸ್ ಆಗ್ತದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಓದಿ ಅಟ್ ಲೀಸ್ಟ್ 25+, 30+ ತಗೊಂಡ್ರಂದ್ರೆ ಬಹಳ ಬೆಸ್ಟ್ ಹೆಲ್ಪ್ ಆಗ್ತದೆ ರ್ಯಾಂಕ್ ತರ್ಲಕ್ಕ. ಓಕೆ, ಇಲ್ಲ ಸರ್ ನಾನು ಬಿಲೋ 1000 ರ್ಯಾಂಕ್ ತರ್ಬೇಕಂತೇಳಿ ಟಾರ್ಗೆಟ್ ಇಟ್ಟಿದ್ದೀನಿ ಅಂದ್ರೆ ಯು ಹ್ಯಾವ್ ಟು ಪುಟ್ ಮ್ಯಾಕ್ಸಿಮಮ್ ಹಾರ್ಡ್ ಅಂಡ್ ಸ್ಮಾರ್ಟ್ ಎಫರ್ಟ್. ಓಕೆ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅಂದ್ರೆ ಆರಾಮ್ಸೆ ಯು ವಿಲ್ ಗೆಟ್ ದಿ ಸಕ್ಸಸ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಕನ್ಸರ್ಟ್ ಇದೆ. ಯಾವ್ದ್ರಿ ಸರ್ ಅಂತಂದ್ರೆ ಯಾವ ತರ ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು ಒಂದು ಕೆಮಿಸ್ಟ್ರಿ ಆಲ್ರೆಡಿ ಮಾಡಿದೀವಿ. ಸೊ ನೋಡ್ಕೊಳ್ರಿ. ಸೊ ಮಾಸ್ಟರ್ ಪ್ಲಾನ್
ಯಾವ್ದಕ್ರಿ ಸರ್ ಅಂತಂದ್ರೆ ಟಾರ್ಗೆಟ್ ಬಿಲೋ 1000 ರ್ಯಾಂಕ್. ಓಕೆ 1000 ರ್ಯಾಂಕ್ ಸ್ಕೋರ್ ಮಾಡ್ಕೊಳ್ಕ ಯಾವ ತರ ನೀವು ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು ಬರ್ಕೊಂತ ಕೂತ್ರ ಸ್ವಲ್ಪ ಟೈಮ್ ಜಾಸ್ತಿ ವೇಸ್ಟ್ ಆಗ್ತದ. ಅದ್ರ ಸಂಬಂಧ ಓವರ್ ಆಲ್ ಆಗಿ ಹೇಳ್ಕೊತ ಹೋಗಿರ್ತದ. ನೀವು ಫಾಸ್ಟ್ ಆಗಿ ಲೀಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಸರಿ. ಇಲ್ಲಾಂದ್ರೆ ಸ್ವಲ್ಪ ಸ್ಪೀಡ್ ಅನಿಸ್ತಿತ್ತು ಅಂದ್ರೆ ರಿವೈಂಡ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಲೈವ್ ಕ್ಲಾಸ್ ನ ಅಗೇನ್ ಅಂಡ್ ಅಗೇನ್ ಯು ಕ್ಯಾನ್ ವಾಚ್. ಓಕೆ ರಿಪ್ಲೈ ಮಾಡಿ. ಸೊ ಯು ಸಪೋಸ್ ಟು ವಾಚ್. ಸೊ ಲೈವ್ ದಾಗಿದ್ದವರು ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ, ಮತ್ತೆ ಇದು ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ವಾಚ್ ದಿಸ್ ಸೊ ಲೈವ್ ಕ್ಲಾಸ್. ಅಂದಾಗ ಅವ್ರಿಗೂ ಹೆಲ್ಪ್ ಆಗ್ತೈತಿ. ಇವಾಗ ಯಾರಾದ್ರೂ ನಿಮ್ ಜೂನಿಯರ್ಸ್ ಇದ್ರಂದ್ರೆ ಅವರಿಗೆ ಶೇರ್ ಮಾಡ್ರಿ, ಅವ್ರಿಗೂ ಇದು ಹೆಲ್ಪ್ಫುಲ್ ಆಗ್ತದ. ಅವ್ರಿಗೆ ಬೆಟರ್ ಈಗ ವೆಕೇಶನ್ ಕ್ಲಾಸ್ ಬಂದ್ ಕಲಿ ಅಂತ ಹೇಳ್ರಿ, ಅವಾಗ ಆರಾಮ್ಸೆ ಹೆಲ್ಪ್ ಆಗ್ತದ ಅವ್ರಿಗೆ. ಓಕೆ ಸೊ ಕೆಮಿಸ್ಟ್ರಿದ ಒಂದಿಷ್ಟು ಫಸ್ಟ್ ಹೈಲೈಟ್ಸ್ ನ ಕೊಟ್ಟಿರ್ತದ. ಇನ್ನ ಸಬ್ಸಿಕ್ವೆಂಟ್ ಕ್ಲಾಸಸ್ ಗಳೊಳಗಡೆ ಫೋರ್ತ್ ಕಮಿಂಗ್ ಕ್ಲಾಸಸ್ ಒಳಗಡೆ ಅಗ್ದಿ ಫಿಸಿಕ್ಸ್ ದಾಗಿರ್ಲಿ, ಮ್ಯಾಥಮೆಟಿಕ್ಸ್ ದಾಗಿರ್ಲಿ, ಬಯಾಲಜಿದಾಗಿರ್ಲಿ ಮತ್ತೆ ಕೆಮಿಸ್ಟ್ರಿ ಇವತ್ತೇ ಎಲ್ಲಾನು ಹೇಳಕ್ ಆಗಂಗಿಲ್ಲ, ಕೆಲವೊಂದಿಷ್ಟು ಹೇಳ್ಕೊಟ್ಟಿರ್ತದ. ಅದ್ರದ್ದು ನೀವು ಫಾಲೋ ಅಪ್ ಮಾಡ್ಕೊಳ್ರಿ. ಸರ್ ಕೆಮಿಸ್ಟ್ರಿ ಒಳಗಡೆ ಯಾವ ಚಾಪ್ಟರ್ ಸರ್ ಮೇಜರ್ಲಿ ಫೋಕಸ್ ಮಾಡ್ಬೇಕ್ರಿ ನಾವು KCET ನೀಟ್ ಅಂದ್ರೆ ಸೊಲ್ಯೂಷನ್ಸ್. ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್. ಸೊಲ್ಯೂಷನ್ಸ್ ಚಾಪ್ಟರ್ ಸೆಕೆಂಡ್ PUC ಫಸ್ಟ್ ಸೆಕೆಂಡ್ PUC ಫೋಕಸ್ ಮಾಡ್ಕೊಂಡು ಸೆಕೆಂಡ್ PUC ಕವರ್ ಮಾಡ್ರಿ. ಕೆಲವ್ರು ಹೆಂಗಂದ್ರೆ ಫಸ್ಟ್ PUC ಓದ್ಕೋತ ಕುಂದಿರ್ತೀರಿ, ಯಾಕಂದ್ರೆ ರೀಸೆಂಟ್ ಆಗಿ ಎಕ್ಸಾಮ್ ಮುಗಿಸಿದ್ರೆ ಸ್ವಲ್ಪ ಐಡಿಯಾ ಇರ್ತೈತಿ, ಸ್ಪೀಡ್ ಆಗ್ತದೆ ಸ್ಟಡಿ. ಓಕೆ ಮನೆ ಒಳಗಡೆ ಸ್ಟಡಿ ಮಾಡ್ತಿದ್ರ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ಲಾನ್ ಯು ಹ್ಯಾವ್ ಟು ಫೋಕಸ್ ಅಂಡ್ ಕವರ್ ಫಸ್ಟ್ ಸೆಕೆಂಡ್ PUC. ಆಫ್ಟರ್ ದಟ್ ಯು ಕ್ಯಾನ್ ಫೋಕಸ್ ಇಫ್ ಟೈಮ್ ಪರ್ಮಿಟ್ಸ್ ಫಸ್ಟ್ PUC. ಯಾಕಂತಂದ್ರೆ ಅರೌಂಡ್ 60 to 70 or else 80% that they are going to focus on chemistry 2 ಮೇಲೆ. ಕೆಮಿಸ್ಟ್ರಿ 1 ಮೇಲೆ ಎಷ್ಟು ಸರ್ ಅಂತಂದ್ರೆ 30 to 40% ಮ್ಯಾಕ್ಸಿಮಮ್ 40 ಆಯ್ತು, 20, 30 or else maximum 40% that is going to come on PUC 1. ಓಕೆ PUC 1 ಯಾವುದೇ ಸಬ್ಜೆಕ್ಟ್ ಆಗಿರ್ಲದು PCMB. ಸೊ ದೇ ಆರ್ ಗೋಯಿಂಗ್ ಟು ಫೋಕಸ್ ಅರೌಂಡ್ 30%, 20%, ಮ್ಯಾಕ್ಸಿಮಮ್ 40%. ಅದಕ್ಕೆ ಹೆಚ್ಚಿಗೆ ಹೋಗಂಗಿಲ್ಲ. ಹಾಗಾದ್ರೆ ನೀವು ಫೋಕಸ್ ಎದ್ರ ಮೇಲೆ ಜಾಸ್ತಿ ಇರಲ್ಲ ಅಂದ್ರೆ ಸೆಕೆಂಡ್ PUC PCMB ಮೇಲೆ ಇರಲಿ. ಓಕೆ ಸೊಲ್ಯೂಷನ್ಸ್ ಒಳಗಡೆ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಹೆನ್ರೀಸ್ ಲಾ, ಸೊಲ್ಯುಬಿಲಿಟಿ, ರಾಲ್ಸ್ ಲಾ, ನೆಕ್ಸ್ಟ್ ಅಪ್ಪ ಅಂದ್ರೆ ಆಸ್ಮಾಸಿಸ್, ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಯು ಸಪೋಸ್ ಟು ಸ್ಟಡಿ. ನೆಕ್ಸ್ಟ್ ಸರ್ ವ್ಯಾನ್ಸ್ ಆಫ್ ಫ್ಯಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ ಅಪಾರ್ಟ್ ಫ್ರಮ್ ದಟ್ ಯು ಸಪೋಸ್ ಟು ಸ್ಟಡಿ ಅಬೌಟ್ ದಿ so types of solutions based on the osmotic pressure. Not only those but also concentration methods of expressing the concentrations like molarity ಆಗಿರ್ಬೋದು, ಮೊಲಾಲಿಟಿ ಆಗಿರ್ಬೋದು, ಮೋಲ್ ಫ್ರಾಕ್ಷನ್. ಸೊ ಇವು ಏನ್ ಹೇಳಿದೇವಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಸೊಲ್ಯೂಷನ್ಸ್ ಒಳಗಡೆ. ಓಕೆ ಸೊ ಜಸ್ಟ್ ಫಾಸ್ಟ್ ಆಗಿ ರೀಕಾಲ್ ಮಾಡೋದಾದ್ರೆ ಸೊಲ್ಯುಬಿಲಿಟಿ, ಹೆನ್ರೀಸ್ ಲಾ, ರಾಲ್ಸ್ ಲಾ, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸ್ ನ ಫೋಕಸ್ ಮಾಡ್ತಾನ. ನೆಕ್ಸ್ಟ್ ಅಜಿಯೋಟ್ರೋಪ್ಸ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಒಳಗಡೆ ಪರ್ಟಿಕ್ಯುಲರ್ ಆಗಿ ಮೊಲಾರಿಟಿ, ಮೋಲ್ ಫ್ರಾಕ್ಷನ್. ಓಕೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಇವು ಅಟ್ ಲೀಸ್ಟ್ ಇಷ್ಟರ ನೀವು ಕಂಪಲ್ಸರಿ ಸೊಲ್ಯೂಷನ್ ಚಾಪ್ಟರ್ಸ್ ದಾಗ ಓದಿರ್ಲೇಬೇಕಾಗ್ತೈತಿ. ಅದು ಆಗನೇ ಬಯೋಮಾಲಿಕ್ಯೂಲ್ಸ್ ನ ಫೋಕಸ್ ಮಾಡ್ರಿ, ಯಾಕಂತಂದ್ರೆ ಈಸಿಯಾಗಿ ತಿಳಿದಿರ್ಬೇಕು ಮತ್ತೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ನ ಬರ್ಬೇಕದು. ಯಾವ್ದು ಕಾನ್ಸೆಪ್ಟ್ ಓದಿರ್ತಿರಲ್ಲ ಅದರದಿಂದ ಮಾರ್ಕ್ಸ್ ನ ನಿಮ್ಗೆ ಕಂಪಲ್ಸರಿ ಕವರ್ ಆಗಿರ್ಬೇಕು. ಓಕೆ ಸೊ ಲೆಟ್ ಅಸ್ ನೀಟ್ ಪ್ರಿಪರೇಷನ್ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಸೊ ನೀಟ್ಕ್ನು ಇದು ಕಾಮನ್ ಕ್ಲಾಸಸ್, ನಾಟ್ ಓನ್ಲಿ ಫಾರ್ KCET ಬಟ್ ಆಲ್ಸೋ ಇಟ್ ಇಸ್ ನೀಟ್. ಸೊ ನೀಟ್ CET ಕಾಮನ್ ಕ್ಲಾಸಸ್ ಆಗಿನೇ ಇದು ಕವರ್ ಮಾಡಿರ್ತದೆ. ಇದು ನೀವು ಒಂದಿಷ್ಟು ಹೆಲ್ಪ್ ನ ತಗೋಬಹುದು. ಇದರ ಇಷ್ಟೇ ಓದಿದ್ರೆ ಸಾಕೆ ನನಗೆ ಇದು ಥಿಯರಿ ಎಕ್ಸಾಮ್ ಅಲ್ಲ. ಇದು ಫಸ್ಟ್ ಕ್ಲಾರಿಟಿ ಆಗಿರ್ಲಿ. ಇಷ್ಟೇ ಓದಿದ್ರೆ ನಡೀತದೇನ್ರಿ ಸರ್? ನಾವ್ ಏನ್ ಹೇಳಿರ್ತೀವಿ ಅಲ್ಲಿದ್ರೆ ಒಂದು ಬರ್ಲಾರ್ದನ ಇರ್ಬೋದು, ಅಂತ ಸಿಚುವೇಶನ್ಸ್ ಆಗ್ತಾವ. ಬಟ್ ಮೇಜಾರಿಟಿ ಆಫ್ ದಿ ಕಾನ್ಸೆಪ್ಟ್ಸ್ ದೇ ಆರ್ ಗೋಯಿಂಗ್ ಟು ಕವರ್. ಓಕೆ ಸೊ ಕ್ಲಾಸಸ್ ನ ಸಬ್ಸಿಕ್ವೆಂಟ್ ಆಲ್ರೆಡಿ ಒಂದು ಕೆಮಿಸ್ಟ್ರಿ ಕ್ಲಾಸ್ ಮಾಡೈತಿ, ಯಾರು ವಾಚ್ ಮಾಡಿಲ್ಲ ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇದ್ರಾಗ ಬಯೋಮಾಲಿಕ್ಯೂಲ್ಸ್, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಇದು ಎರಡು ಕಡೆ ಹೆಲ್ಪ್ ಆಗ್ತದೆ ನೋಡಿ. ಬಯಾಲಜಿದವ್ರಿಗೂ ಹೆಲ್ಪ್ ಆಗ್ತದೆ, ಇವನ್ ಸೊ ಕೆಮಿಸ್ಟ್ರಿ ಒಳಗಡೆ ಹೆಲ್ಪ್ ಆಗ್ತದೆ. ಅಲ್ಲಿ RNA, DNA, ಓಕೆ ವಿಟಾಮಿನ್ಸ್, ನೆಕ್ಸ್ಟ್ ಸರ್ ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಓಕೆ ಮೋನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಪಾಲಿಸ್ಯಾಕ್ರೈಡ್ಸ್ ಇವು ಆರಾಮ್ಸೆ ನೀವು ಕ್ವಿಕ್ ಗೆ ಇದು ಒಂದಿಂದ ಮುಗಿಸ್ಬೋದು ಆರಾಮ್ಸೆ. ಓಕೆ ಅದ್ರ ಜೊತೆಗೆ ನೀವು ಹೆಂಗಂದ್ರೆ ಹಿಡ್ಕೊಂಡ್ ಕೂತಿರ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡ್ ಕುಂದ್ರಲಿಕ್ಕೆ ಹೋಗ್ಬೇಡ್ರಿ. 3 hours ಟಾರ್ಗೆಟ್ ಇಡ್ರಿ, 3 hours ದಷ್ಟು. ಓಕೆ ನೆಕ್ಸ್ಟ್ ಇಲ್ಲಿ 3 hours ದಷ್ಟು. ಇಷ್ಟಾದ ಬಳಿಕ ಕಂಪಲ್ಸರಿ ಹ್ಯಾವ್ ಟು ಚೇಂಜ್ ದ ಸಬ್ಜೆಕ್ಟ್. ಯಾಕಂದ್ರೆ ಕಂಟಿನ್ಯೂಸ್ ಮಾರ್ನಿಂಗ್ ಟು ಈವ್ನಿಂಗ್ ಒಂದೇ ಸಬ್ಜೆಕ್ಟ್ ಓದೋದ್ರೆ ಬೋರ್ ಆಗ್ತದ. ಮತ್ತೇನಾಗ್ತದೆ ಸರ್ ಅಂತಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ನ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಇನ್ನ ಮುಗಿದಿಲ್ಲ ಅನ್ನೋದು ಈ ಲೆವೆಲ್ಗೆ ಬರ್ತೈತಿ. ಅದ್ರ ಸಂಬಂಧ ನಿಮ್ಗೆ ಹೇಳೋದು ಸೊ ಕರೆಕ್ಟ್ ಆಗಿ ಹೆಂಗಂದ್ರೆ ಪ್ಲಾನ್ ಪ್ರಕಾರ 3 hours ಸ್ಲಾಟ್ ಮಾಡ್ಕೊರಿ. ಒಂದ್ ಚಾಪ್ಟರ್ 3 hours ಕೊಟ್ರೆ ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ 3 hours ಯು ಕ್ಯಾನ್ ಚೇಂಜ್ ದಿ ಸಬ್ಜೆಕ್ಟ್ ಆರ್ ಚಾಪ್ಟರ್ ಅಟ್ ಲೀಸ್ಟ್.
ಓಕೆ, ಚಾಪ್ಟರ್ಸ್ ಗಿಂತ ಸಬ್ಜೆಕ್ಟ್ ಚೇಂಜ್ ಮಾಡೋದೇ ಬೆಸ್ಟ್ ಅಂತ ಹೇಳಿ ನಾನು ಸಜೆಸ್ತೇನೆ. ಯಾಕಂದ್ರೆ ಕಂಟಿನ್ಯೂಸ್ ನೀ ಕೆಮಿಸ್ಟ್ರಿ ಓದಿ ಆ ಚಾಪ್ಟರ್ ಮೇಲೆ ಕ್ವಶನ್ ಬರ್ಲಿಲ್ಲ ಅಂದ್ರೆ ಸೊ ಏನಾಗ್ತೈತೆ ಅಂದ್ರೆ ಮ್ಯಾಕ್ಸಿಮಮ್ ಲಾಸ್ ಆಗ್ತೈತಿ. ಅದಕ್ಕೆ ಸಬ್ಜೆಕ್ಟ್ ಯು ಹ್ಯಾವ್ ಟು ಚೇಂಜ್ ಆಫ್ಟರ್ 3 hours. ಓಕೆ, 3 hours ಪ್ಲಾನ್ ಪ್ರಕಾರ. ಸೊ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಒಳಗಡೆ ಸೊ ಅವರ್ತ್ ಸ್ಟ್ರಕ್ಚರ್ ದೇನ್ ಇಲ್ಲೇನು ಡಯಾಗ್ರಾಮ್ ಅದು ಕೇಳಂಗಿಲ್ಲ. ಇಲ್ಲಾಂದ್ರೆ ಕರೆಕ್ಟ್ ಇದ್ದಿದ್ದು ಯಾವುದು ಅಂತೇಳಿ ಹಿಂಗ ಅವನೇ ಡಯಾಗ್ರಾಮ್ ಕೊಟ್ಟು ಆ ತರನು ವೆರಿ ಕಾಂಪ್ಲಿಕೇಟೆಡ್ ಮಾಡ್ಬೇಕಂದ್ರೆ ಮಾಡಿರ್ತಾನೆ. ಬಟ್ ಹೆಚ್ಚಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾರ್ಮಲ್ ಥಿಯರಿ ಕ್ವಶನ್ಸ್ ಇರ್ತಾವ. ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಓನ್ಲಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಅನ್ನೋದು ನೀಟ್ ಕದು ಆಗ್ತದೆ ನೋಡ್ರಿ. ನೀಟಿಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ದು ಕ್ವಶನ್ಸ್ ಇರ್ತಾವ. KCET ಗೆ ಏನತ್ತ ನಾರ್ಮಲ್ ಇದಿರ್ತದ. ಇನ್ನೊಂದು ಕಾಮಿಡಿಕೆ ಅಂತ ಹೇಳಿ ಬರ್ತದ. ಸೊ ಅದಂತರೂ ವೆರಿ ಈಸಿಯೆಸ್ಟ್ ವೇದೊಳಗ ನೀವು ಸ್ಕೋರ್ ಮಾಡ್ಕೋಬಹುದು. ಬಟ್ KCET ನ ಮಾಸ್ಟರ್ ಪ್ಲಾನ್ ಇಟ್ಕೊಳ್ರಿ. ಯಾಕಂದ್ರೆ ಕಾಮಿಡಿಕೆ ಥ್ರೂ ಮತ್ತೆ ನೀವು ಇಂಜಿನಿಯರಿಂಗ್ ತಗೊಂಡ್ರಿ ಅಂದ್ರೆ, ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ 15 year ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಆರಾಮ್ಸೆ ಕ್ಲಿಯರ್ ಆಗಿ ಇವತ್ತು KCET ಮುಖಾಂತರ ನೀವು ಇಂಜಿನಿಯರಿಂಗ್ ಸೀಟ್ ತಗೋಬಹುದು. ಇಲ್ಲಾಂದ್ರೆ ಕಾಮಿಡಿಕೆ ಮುಖಾಂತರ ತಗೋಬಹುದು. ಬಟ್ ಹೈಯರ್ ಫೀಸ್ ಆಗ್ತದೆ. ಅದು ಆಸ್ ಗುಡ್ ಆಸ್ ಲೈಕ್ ಎ ಮ್ಯಾನೇಜ್ಮೆಂಟ್ ಸೀಟ್ ಆದಂಗೆ ಆಗ್ತದೆ. ಬೆಟರ್ ಯು ಹ್ಯಾವ್ ಟು ಗೋ ಥ್ರೂ KCET ಅಂಡ್ ಗೆಟ್ ದಿ ಬೆಸ್ಟ್ ರ್ಯಾಂಕ್ ಇನ್ KCET. ಅಂಡ್ ಯಾರು ಮೆಡಿಕಲ್ ಇಂಟ್ರೆಸ್ಟೆಡ್ ಇದ್ದಾರಲ್ಲ, ಯು ಹ್ಯಾವ್ ಟು ಟ್ರೈ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ ನೀಟ್. ಓಕೆ, ಥ್ರೂ KCET ಮುಖಾಂತರ ನಿಮ್ಗೆ ಮತ್ತೆ ಬೇರೆ ಕೋರ್ಸಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಮತ್ತೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ತ? ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇಲ್ಲಿ ಏನೇನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ ಎದ್ರ ಬಗ್ಗೆ? ಕರೋಜನ್ ಬಗ್ಗೆ. ಮತ್ತೆ ಯಾವ್ದ್ರಿ ಸರ್ ಅಂದ್ರೆ ಫ್ಯೂಯಲ್ ಸೆಲ್ಸ್ ಬಗ್ಗೆ ಒಂದಿಷ್ಟು. ಮತ್ತೆ ಯಾವ್ದು ಸ್ಟಡಿ ಮಾಡ್ಬೇಕ್ರಿ ಸರ್? ಪ್ಯಾರಡೈಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್. ಓಕೆ, ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ನೆಕ್ಸ್ಟ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಟ್ ಸ್ವಲ್ಪ ಮಟ್ಟಿಗೆ ಕಾಲ್ರೋಚಸ್ ಲಾದು ಅದ್ರ ಮೇಲಿಂದ ನ್ಯೂಮೆರಿಕಲ್ಸ್. ಓಕೆ, ಸಮ್ ಡೆಫಿನಿಷನ್ಸ್ ಹ್ಯಾವ್ ಟು ಸ್ಟಡಿ. ಅಗ್ದಿ ಇನ್ನೊಂದು ಪ್ಲಾನ್ ಅದ, ಚಾಪ್ಟರ್ ವೈಸ್ ಹೆಂಗ್ ಸೊಲ್ಯೂಷನ್ಸ್ ಕೊಟ್ಟಿತ್ತಲ್ಲ ಹಂಗ್ ಬಯೋಮಾಲಿಕ್ಯೂಲ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಎಲ್ಲಾ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಒಂದು 10 ಕಾನ್ಸೆಪ್ಟ್ಸ್ ನ ಪ್ಲಾನ್ ಮಾಡ್ತೈತ್ರಿ. ಓಕೆ, ಇವತ್ತೇ ಎಲ್ಲ ಇದೇ ಒಂದೇ ಕ್ಲಾಸ್ನಾಗ ಎಲ್ಲ ಹೇಳೋದಂದ್ರೆ ಹೈಲಿ ಇಂಪಾಸಿಬಲ್ ಅದು. ಇವಾಗ ಏನ್ ಹೇಳ್ತದಂದ್ರೆ ಔಟ್ಲೈನ್ ಅಲ್ಟಿಮೇಟ್ ಟಾರ್ಗೆಟ್ ಏನಿತ್ತಂತಂದ್ರ ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ವಿತೌಟ್ ಸ್ಟಡಿ ಅಂತೇಳಿ ಆ ಕಾನ್ಸೆಪ್ಟ್ ನ ತಿಳಿಸ್ಲಿಕ್ಕ ಅದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಅಪ್. ಸೊ ಎದಕ್ ರಿಸರ್ಚ್ ಅಂದ್ರೆ ಹೌ ಟು ಗೆಟ್ ಬಿಲೋ ರ್ಯಾಂಕ್ 1000 ಇನ್ KCET. ಓಕೆ, ನೀಟ್ ದೊಳಗಡೆ ನಿಮ್ದು ಎಫರ್ಟ್ ಏನಿದೆ, ಪ್ಲಾನ್ ಏನಿದೆ ಅದ್ರ ಪ್ರಕಾರನು ಓದ್ಕೋತ ಹೋಗ್ರಿ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಇರ್ತಾವ, ಇದು ಕೆಲಸ ಕೊಡಂಗಿಲ್ಲ. ಎಲ್ಲೆಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಾವ ಅಲ್ಲಿ ಈಗ ಬರೀ A ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ B ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ C ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ D ಹಾಕಿ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ. ಬಟ್ KCET ನೆಗೆಟಿವ್ ಇಲ್ಲ ಅಂತದಕ್ಕೆ ಅಪ್ಲಿಕೇಬಲ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಇದು ಆದ್ಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಹಾಫ್ ಲೈಫ್ ಮತ್ತೆ ರಿಸರ್ಚ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಸ್ವಲ್ಪ ಓವರ್ ಆಲ್ ಆಗಿನ ಹೇಳ್ಕೊತ ಹೋಗಿರ್ತದೆ. ಸ್ವಲ್ಪ ನೀವು ಲಿಸ್ಟ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸಸ್ ಏನದಲ್ಲ ಅವಾಗ ಚಾಪ್ಟರ್ ವೈಸ್ 10 ಕಾನ್ಸೆಪ್ಟ್ಸ್ ನ ಮಾಡಿ ಅದರದ್ದು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿರ್ತ. ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್ ಎಲ್ಲ 4 ಸಬ್ಜೆಕ್ಟ್ ಇದು PCMB 4 ಕುರಿತು ಮಾಸ್ಟರ್ ಪ್ಲಾನ್ ನಿಮ್ದು ಬಿಫೋರ್ ದಿ ಎಕ್ಸಾಮ್. ಸೊ ನಾವು ಯಾವಾಗ ಫ್ರೀ ಇರ್ತೀವಲ್ಲ ಮಾಡಿ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದೆ. ಪಾಸಿಬಲ್ ಆದಷ್ಟು ಈಗ ಹೆಂಗ್ ಸೊಲ್ಯೂಷನ್ ಒಂದು 18 minutes ಒಂದು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿತ್ತಲ್ಲ ಹಂಗ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ದಷ್ಟು ಇಂಡಿವಿಜುವಲ್ ಸಬ್ಜೆಕ್ಟ್ ಮತ್ತೆ ಇಂಡಿವಿಜುವಲ್ ಚಾಪ್ಟರ್ ಮೇಲೂ ಕ್ಲಾಸಸ್ ಸಬ್ಸಿಕ್ವೆಂಟ್ಲಿ ಮಾಡಿಕೊಟ್ಟಿರ್ತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವೊಬ್ರು ನಮ್ಗೆ ಸಿಕ್ತಂದ್ರೆ ಸೆಲ್ಫಿಶ್ ಆಗ್ತಾರೆ. ಡೋಂಟ್ ಬಿ ದ ಸೆಲ್ಫಿಶ್ ಇನ್ ದಿಸ್. ಓಕೆ, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಅದೇ ತರ ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್. ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಓಕೆ, ಹೆಲೋ ಅಲ್ಕೇನ್ಸ್ ಮತ್ತೆ ಹೆಲೋ ಅರಿನ್ಸ್ ಚಾಪ್ಟರ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅಮೈನ್ಸ್, ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್, ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಫಸ್ಟ್ ನೀವ್ ಏನ್ ಥಿಯರಿ ಓದಿರಲ್ಲ ಒಂದ್ಸಲ ಕ್ವಿಕ್ ಗೆ ರಿಕಾಲ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ರೆಫರ್ ಮಾಡಿ. ಸೊ ಎದ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದಾನಲ್ಲ ಅದೆಲ್ಲ ನಾವು ಮಾಸ್ಟರ್ ಪ್ಲಾನ್ ಅನಲೈಸಿಸ್ ಮಾಡಿ ಈಗ ಹೆಂಗ್ ಕೆಮಿಸ್ಟ್ರಿ ಸೊಲ್ಯೂಷನ್ಸ್ ತಗೊಂಡಿತ್ತಲ್ಲ ಹಂಗ್ ಬಯೋಮಾಲಿಕ್ಯೂಲ್ಸ್ ಮಾಡ್ಕೊಡ್ತೈತಿ, ಎಲೆಕ್ಟ್ರೋಕೆಮಿಸ್ಟ್ರಿ ಮಾಡ್ಕೊಡ್ತೈತಿ. ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಯಾಕಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ KCET ಗೆ ಮತ್ತೆ NEET ಗೆ ಎರಡಕ್ಕೆ. ಸೊ ಬಯಾಲಜಿದೊಳಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನ ಅದನ್ನು ಡಿಸ್ಕಷನ್ ಮಾಡಿರ್ತದಂತೆ. ಸೊ ಇದೇ ತರ ನಿಮ್ಗೆ ಕೆಮಿಸ್ಟ್ರಿದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಫಿಸಿಕ್ಸ್, ನೆಕ್ಸ್ಟ್ ಬಯಾಲಜಿ. ಸೊ ಸಬ್ಸಿಕ್ವೆಂಟ್ ಕ್ಲಾಸಸ್ ಗಳದಾಗ ಮಾಡಿಕೊಟ್ಟಿರ್ತದೆ. ಇನ್ನೊಂದಿಷ್ಟು ಫಿಸಿಕ್ಸ್ ಒಂದಿಷ್ಟು ಹೇಳ್ತದೆ ನೋಡ್ರಿ ಇಲ್ಲಿ. ಸೊ ಇವಾಗ ಹೆಂಗ್ ಹೇಳ್ದೇವಲ್ಲ ಇದೇ ತರನ ಚಾಪ್ಟರ್ ವೈಸ್ ನ ಫಿಸಿಕ್ಸ್ ದಾಗ ನೀವು ಫೋಕಸ್ ಮಾಡ್ಲಿಕ್ಕೆ ಯಾವ್ಯಾವ ಸ್ಟಡಿ ಮಾಡ್ಬೇಕ್ರಿ ಸರ್? ಫಸ್ಟ್ ಅಂಡ್ ಪ್ರಿಮೋಸ್ಟ್ ನೀವು ಎದಕ್ಕೆ ಹಿಟ್ ಮಾಡಿಬಿಡ್ರಿ ಅಂದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಹ್ಯಾವ್ ಟು ಸ್ಟಡಿ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಕನಿಷ್ಠ ಅಂತಂದ್ರೆ ಇದ್ರ ಮೇಲೆ ಒಂದು 3 to 4 ಕ್ವಶನ್ಸ್ ಬಹಳ ಈಸಿಯಾಗಿ ಅಪಿಯರ್ ಆಗ್ತಾವ. ಮತ್ತೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಕೋಬಹುದು. ಅದರ ಪರ್ಟಿಕ್ಯುಲರ್ಲಿ ಯಾವ್ದಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಇಂಟ್ರನ್ಸಿಕ್, ಎಕ್ಸ್ಟ್ರನ್ಸಿಕ್
ಎನ್ ಟೈಪ್ ಪಿ ಟೈಪ್ ಮೊನ್ನೆ ಅದು MCQs ದಾಗ ಎಷ್ಟು ಸಿಂಪಲ್ ಕೇಳಿದ್ರಲ್ಲ ಆ ತರ ಡಿಫ್ರೆನ್ಸಸ್ ಅವಕರದ ಸ್ಟಡಿ ಮಾಡಿ ಇಟ್ಕೊಳ್ರಿ, ಅವಾಗ ನಿಮ್ಗೆ ಆರಾಮ್ಸೆ ಹೆಲ್ಪ್ ಆಗ್ತದ. ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ರೆಕ್ಟಿಫೈರ್ಸ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಬೌಟ್ ದ ಎನರ್ಜಿ ಗ್ಯಾಪ್, ಬ್ಯಾಂಡ್ ವಿಡ್ತ್ ಸೇರಿದ ಮೇಲೆ ಸೊ ಎನರ್ಜಿ ಗ್ಯಾಪ್ ಯಾವ್ದಕ್ಕೆ 0 ಇದೆ, ಯಾವ್ದಕ್ಕೆ ಸೊ ಎಷ್ಟು ಸೆಮಿ ಕಂಡಕ್ಟರ್ಸ್ಗೆ ಎಷ್ಟು, ಇನ್ಸುಲೇಟರ್ಸ್ಗೆ ಎಷ್ಟು, ಕಂಡಕ್ಟರ್ಸ್ಗೆ ಎಷ್ಟು ಅಂತೇಳಿ ಸೊ ಅದರದ್ದು ಒಂದು ಅಗ್ದಿ ಮಾಸ್ಟರ್ ಪ್ಲಾನ್ ಕೊಟ್ಟು ಸೊ ಅದ್ರ ಮೇಲೆ ಸಿನಾಪ್ಸಿಸ್ ನ ಡಿಸ್ಕಷನ್ ಮಾಡಿ PYQs ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಯಾವ ತರ ಅದ್ರ ಮೇಲೆ ಫೋಕಸ್ ಮಾಡಿದಾನ ಸೊ ಅದ್ರದ್ದು ಡಿಸ್ಕಷನ್ ತಗೋತದಂತೆ. ಸೊ ಒಂದೇ ದಿನದಾಗಿ ಎಲ್ಲಾನು ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ಸೊ ಆಕ್ಚುಲಿ ನಮ್ದು ಮಾಸ್ಟರ್ ಪ್ಲಾನ್ ಏನಿತ್ತಂದ್ರೆ 30 days ಅಗ್ದಿ ಬೆಸ್ಟ್ ವೇದೊಳಗಡೆ ಕ್ರಾಶ್ ಕೋರ್ಸ್ ನ ಮಾಡ್ಬೇಕಿತ್ತು ಆನ್ಲೈನ್ ಆಫ್ಲೈನ್. ಬಟ್ ವಿ ಆರ್ ಬಿಸಿ ವಿತ್ ವೆಕೇಶನ್ ಅಂಡ್ ಸಮ್ ಅದರ್ ವರ್ಕ್, ಸೊ ವಿ ಆರ್ ಅನೇಬಲ್ ಟು ಕ್ಯಾರಿ ಔಟ್ ದಟ್ ಕ್ರಾಶ್ ಕೋರ್ಸ್ ಓನ್ಲಿ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಇಯರ್ ಆರಾಮ್ಸೆ ಮಾಡ್ತೈತಿ. ಸೊ ಅದಕ್ಕೆ ಈ ವರ್ಷ ಎಷ್ಟು ಮ್ಯಾಕ್ಸಿಮಮ್ ಆಗ್ತದ ಯೂಟ್ಯೂಬ್ ಮುಖಾಂತರ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ಟಿರ್ತದೆ, ಮತ್ತೆ ನಮ್ಮ ಆ್ಯಪ್ ಮುಖಾಂತರ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಇನ್ನು ಯಾರು SPUC ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡಿಲ್ಲಲ್ಲ, ಸೊ SPUC ಅಂತೇಳಿ ನೀವು ಸರ್ಚ್ ಮಾಡ್ರಿ, SPUC ಕೋಚಿಂಗ್ ಅಂತೇಳಿ ಗೂಗಲ್ ಪ್ಲೇ ಸ್ಟೋರ್ ಒಳಗಡೆ SPUC ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿ ಪ್ಲೇ ಸ್ಟೋರ್ ಮುಖಾಂತರ ನೀವು ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಸೊ ಅಲ್ಲಿ ಯಾವಾಗ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡ್ತೀವಲ್ಲ ನಿಮಗೆ ಆರಾಮ್ಸೆ ವಾಚ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಯೂಟ್ಯೂಬ್ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲೈವ್ ಕ್ಲಾಸ್ ಲಿಂಕ್ ನ ಬಂದ್ಬಿಡ್ತೈತಿ. ಯಾಕಂದ್ರೆ ನಾವು ಲಿಂಕ್ ಇನ್ನು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೆ ಕಳ್ಸ್ಕೊತ್ ಕುಂದ್ರಂಗಿಲ್ಲ. ಒಂದು ಟೆಲಿಗ್ರಾಮ್ ಚಾನಲ್ ಇದೆ SPUC ಸೊ ಟೆಲಿಗ್ರಾಮ್ ದೊಳಗಡೆನೂ ಹಾಕಿರ್ತದ, ಬಿಟ್ರೆ ಫೇಸ್ಬುಕ್ಗೆ ಇಲ್ಲಾಂದ್ರೆ ಇಲ್ಲಿ ಯಾವ್ದಕ್ಕೆ ಹಾಕಿರ್ತೀರಿ ಸರ್ ಅಂತಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅದು ಇಟ್ಟಿರ್ತದೆ. ಸೊ ಬೆಟರ್ ಇಫ್ ಯು ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. Okay, so semiconductor electronics you have to study. Next, apart from this, very most important EMW, that is electromagnetic waves. ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. 1 or 2 questions, very easy questions ನ ಬಂದ್ಬಿಡ್ತಾ ಇದ್ರ ಮೇಲೆ. 1 or 2 questions electromagnetic. So ಎದ್ರ ಮೇಲೆ ರಿಸರ್ಚ್ waves ದ ಮೇಲೆ. Next, you have to study concern to the so physics, very important about the so paramagnetic, ferromagnetic ಮತ್ತೆ diamagnetic so materials. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ್ರಿ. ಅಗ್ದಿ ಚಾಪ್ಟರ್ ವೈಸ್ ಮತ್ತ ಅದರ ಕಾನ್ಸೆಪ್ಟ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದಂತ. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅದೇನ್ ಡಿಫ್ರೆನ್ಸಸ್ ಬರ್ಸಿವಲ್ಲ ತೆರಿಗೆ, ಅದೇ ತರನೇ ಡಿಫ್ರೆನ್ಸಸ್ ಓದಿ ಸ್ವಲ್ಪ ಎಕ್ಸಾಂಪಲ್ಸ್ ನ ಜಾಸ್ತಿ ನೆನ್ಪಿಟ್ಕೋರಿ. ಪ್ಯಾರಾಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಫೆರೋಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿಸ್ ಎದ್ರ ಬಗ್ಗೆ ರೀ ಸರ್ ಅಂತಂದ್ರ ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಸಿಟಿದೊಳಗಡೆ ಓಮಿಕ್ ಮಟೀರಿಯಲ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ನಾನ್ ಓಮಿಕ್ ಮಟೀರಿಯಲ್. ಓಕೆ, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಕಾನ್ಸೆಪ್ಟ್. ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ಅದೇ ತರನೇ ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್ ಸೊ ಡೈ ಎಲೆಕ್ಟ್ರಿಕ್ಸ್ ಸ್ಟಡಿ ಮಾಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಂದಿಷ್ಟು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಎಸ್ಪೆಷಲಿ ಫಸ್ಟ್ PUC ಫಿಸಿಕ್ಸ್ ದೊಳಗಡೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಚಾಪ್ಟರ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಆ ಚಾಪ್ಟರ್ ನ ಯಾವುದೇ ಕಾರಣಕ್ಕೂ ಫಸ್ಟ್ ಗೆ ಅದೇ ಓದ್ರಿ, ಯಾಕಂದ್ರೆ ಎಂಟೈರ್ ಫಿಸಿಕ್ಸ್ ಹೆಲ್ಪ್ ಆಗ್ತದೆ. ಯೂನಿಟ್ಸ್ ಅಂಡ್ ಸೊ ಡೈಮೆನ್ಷನ್ಸ್, units and dimensions chapter you have to study that are very helpful for all the so chapters in PUC2 physics as well as in PUC2 chemistry, not only in first PUC, second PUC but also first PUC ಗೂ helpful ಆಗ್ತದೆ. units and dimensions ಒಂದು 50 units ಮತ್ತೆ ಅವಕರದ ಡೈಮೆನ್ಷನ್ಸ್ ಮತ್ತೆ ಯೂನಿಟ್ಸ್ ಸೊ ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಟ್ ಫಸ್ಟ್ PUC ಫಿಸಿಕ್ಸ್ ನೇ ಸ್ಕೇಲಾರ್ ಅಂಡ್ ವೆಕ್ಟರ್. ಓಕೆ, ಸ್ಕೇಲಾರ್ ಅಂಡ್ ವೆಕ್ಟರ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ಸ್ಟಡಿ ದಿಸ್ ಸ್ಕೇಲಾರ್ ಅಂಡ್ ವೆಕ್ಟರ್. ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಒಂದು 25 to 30 ಸ್ಕೇಲಾರ್ಸ್, 25 to 30 ವೆಕ್ಟರ್ಸ್ ನ ಲಿಸ್ಟ್ ಮಾಡ್ಕೊಂಡ್ರಂದ್ರೆ ಆರಾಮ್ಸೆ ನಿಮ್ಗೆ ಒಂದ್ ಮಾರ್ಕ್ ನ ಹೆಲ್ಪ್ ಆಗ್ತದೆ ನೋಡ್ರಿ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಸ್ಕೇಲಾರ್, ವೆಕ್ಟರ್ ಯು ಹ್ಯಾವ್ ಟು ಸ್ಟಡಿ ದೀಸ್. ಅಪಾರ್ಟ್ ಫ್ರಮ್ ದಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಸೊ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಇದು ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರ್ತೈತಿ ಫ್ಲೂಯಿಡ್ಸ್ 1 or 2 questions you will get. ಅದೇ ತರನೇ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಯಾಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗಳಿಗೆ ಮತ್ತೆ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದರೊಳಗಡೆ ಹುಕ್ಸ್ ಲಾ ಅದು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ.
ಅದ್ರ ಸಂಬಂಧ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೊಳ್ರಿ ಆ ಚಾಪ್ಟರ್ ಅವು ಏನ್ ಮೆನ್ಷನ್ ಮಾಡಿದೀವಲ್ಲ. ಸೊ ಹಿಂಗ ಒಂದು ಮಾಸ್ಟರ್ ಪ್ಲಾನ್ ನ ಬಂದ್ಬಿಡ್ತೈತಿ ಕಂಪ್ಲೀಟ್ ಎಲ್ಲಾ ಫಿಸಿಕ್ಸ್ ಕೆಮಿಸ್ಟ್ರಿದು ಮ್ಯಾಥಮೆಟಿಕ್ಸ್ ಇದು ಬಯಾಲಜಿದು. ಸೊ ಇವಾಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೆಮಿಸ್ಟ್ರಿ ಡಿಸ್ಕಷನ್ ಮಾಡಿದೆವು, ಕೆಲವೊಂದಿಷ್ಟು ಸೊ ಫಿಸಿಕ್ಸ್ ಡಿಸ್ಕಷನ್ ಮಾಡಿದೇವಲ್ಲ. ಸೊ ಇದೇ ತರನೇ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿದು ಹೋಗಿ ಇವತ್ತಿನ ಲೈವ್ ಕ್ಲಾಸ್ ನ ಕಂಪ್ಲೀಟ್ ಮಾಡಿಕೊಟ್ಟಿರ್ತ. ಸೊ ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಕೆಲವೊಬ್ರು 1 or 2 minutes ದಷ್ಟು ವಿಡಿಯೋನ ವಾಚ್ ಮಾಡ್ತೀರಿ ಮತ್ತೆ ಲೈವ್ ಕ್ಲಾಸ್ ನ ವಾಚ್ ಮಾಡ್ತೀರಿ, ಅದ್ರದಿಂದ ಏನು ಯೂಸ್ ಆಗಿಲ್ಲ. ನಾವು ಏನ್ ಹೇಳಿವಿ ಅನ್ನೋದು ಕಂಪ್ಲೀಟ್ ಆಗಿ ವಾಚ್ ಮಾಡಿದಾಗ ಗೊತ್ತಾಗ್ತದೆ 1 or 2 minutes ಮೀನಿಂಗ್ಲೆಸ್ ಅದು. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಒಂದಿಷ್ಟು ಹೇಳ್ಕೊಟ್ಟಿರ್ತದೆ ನೋಡ್ರಿ, ಏನೇನು ಸ್ಟಡಿ ಮಾಡ್ಬೇಕು ಹೆಚ್ಚಾಗಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಕ ಅಂತ. ಓಕೆ, ಇವ್ರದ್ದು ಮಾಸ್ಟರ್ ಪ್ಲಾನ್ ಹೋಗೋಣ ಅಂತ. ಇದು ಹೆಂಗಂದ್ರೆ ಬ್ರೀಫ್ ಔಟ್ಲೈನ್ ಯಾವ ತರ ಮುಂದಿನ ಪ್ಲಾನ್ ಇದೆ ಅನ್ನೋದಕ್ಕೆ ಬ್ರೀಫ್ ಒಂದು ಔಟ್ಲೈನ್ ನ ಕೊಟ್ಟು ನೆಕ್ಸ್ಟ್ ಏನ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಡಿಸ್ಕಷನ್ ತಗೋತೀವಲ್ಲ, ಈಗ ಹೇಳಿದೇವಲ್ಲ ಸ್ಕೇಲಾರ್ ಅಂಡ್ ವೆಕ್ಟರ್ಸ್, ಅದ್ರ ಮೇಲೆ ನಾವು ಒಂದಿಷ್ಟು ಸಿನಾಪ್ಸಿಸ್ ಮಾಡಿಸಿ ಅದರದೇ ಕ್ವಶನ್ಸ್ ನ ಡಿಸ್ಕಷನ್ ಪ್ರಿವಿಯಸ್ ಇಯರ್ ಏನೇನ್ ಕೇಳಿದೆ ಒಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅದರದ್ದು ಒಂದ್ 2 ಅಥವಾ 3 ಪೇಜ್ ದಷ್ಟು ಸಿನಾಪ್ಸಿಸ್ ಮಾಡಿ ಸೊ PYQs ನ ಬಿಡಿಸಿರ್ತದೆ. 10 years PYQs ನ ರೆಫರ್ ಮಾಡಿರ್ತದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅದ್ರ ಮೇಲೆ ಒಂದು 3-4 pages ಸಿನಾಪ್ಸಿಸ್ ಮಾಡಿ ಆಲ್ಮೋಸ್ಟ್ ಅದು ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡ್ತದೆ ಅಂತಂದ್ರೆ ಅದು ಕ್ವಶನ್ ವಿತ್ ಆನ್ಸರ್ಸ್ ಸಿನಾಪ್ಸಿಸ್ ಡಿಸ್ಕಷನ್ ಇತ್ತು ಅಂತಂದ್ರೆ ಹಿಂಗ್ ಬರ್ಕೋತ್ ಕುಂದಂಗಿಲ್ಲ, ಡಿಜಿಟಲ್ ಬೋರ್ಡ್ ಮೇಲೆ ಹಾಕಿ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಲಾಬ್ರೇಟ್ ಮಾಡಿಬಿಟ್ಟಿರ್ತದೆ. ಯಾಕಂದ್ರೆ ಆದಷ್ಟು ಫಾಸ್ಟ್ ಆಗಿ ಇನ್ ಶಾರ್ಟ್ ಟೈಮ್ ಹೈಯೆಸ್ಟ್ ಪೋರ್ಷನ್ ಕವರ್ ಮಾಡ್ಲಿಕ್ಕೆ ಪ್ಲಾನ್ ಇದಿರ್ತದೆ ನೋಡಿ. ಸೊ ಇವಾಗ ಮ್ಯಾಥಮೆಟಿಕ್ಸ್ ಒಂದಿಷ್ಟು ನಿಮ್ಗೆ ಹೇಳ್ಕೊಟ್ಟಿರ್ತದೆ ಏನ್ ಸ್ಟಡಿ ಮಾಡ್ಬೇಕು, ಮ್ಯಾಥಮೆಟಿಕ್ಸ್ ಯಾವ ತರ ಪ್ಲಾನ್ ಪ್ರಕಾರ ಹೋಗ್ಬೇಕು. ಯಾಕಂದ್ರೆ ಕೆಲವೊಬ್ರು ಸೊ ಇಂಜಿನಿಯರಿಂಗ್ ಲೈನಿಗೆ ಬರೋರು ಇರ್ತೀರಿ, ಇನ್ನು ಕೆಲವೊಬ್ರು ಮೆಡಿಕಲ್ ಲೈನಿಗೆ ಹೋಗೋರು ಇರ್ತೀರಿ. ಮೆಡಿಕಲ್ ಲೈನಿಗೆ ಹೋಗೋರು ಸೊ ಬಯಾಲಜಿ ಕ್ಯಾನ್ ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅಟ್ ಲೀಸ್ಟ್ ಈಗಾರ ಒಂದಿಷ್ಟು ಡಿಸೈಡ್ ಮಾಡ್ರಿ. ಕೆಲವೊಬ್ರು ಇನ್ನೂ ಹೆಂಗಂತಾರಂದ್ರೆ ಸರ್ ನಮ್ದು ರ್ಯಾಂಕ್ ಬಂದರೆ ಬರ್ಲಿ, ಬಂದ್ ಬಳಕ ಡಿಸೈಡ್ ಮಾಡ್ತೇವೆ. ಅಲ್ಲಪ್ಪ, ಈಗ ಅಟ್ ಲೀಸ್ಟ್ ಫೋಕಸ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಇಂಜಿನಿಯರಿಂಗ್ ಲೈನಿಗೆ ಹೋಗ್ತದೆ ಮ್ಯಾಥಮೆಟಿಕ್ಸ್ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಮೆಡಿಕಲ್ ಲೈನಿಗೆ ಹೋಗ್ತಿದ್ರೆ ಸೊ ದಟ್ ಬಯಾಲಜಿ ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬಯಾಲಜಿ ಇಲ್ಲಾರ್ದವ್ರಂತೂ ಸೊ ಸ್ಟ್ರಾಂಗ್ಲಿ ದೇ ಹ್ಯಾವ್ ಟು ಜಾಯಿನ್ ಟು ದ ಇಂಜಿನಿಯರಿಂಗ್ ಬೇಸ್ಡ್ ಆನ್ ದಿ ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್ ರಾದರ್ ದಾನ್ ಗೋಯಿಂಗ್ ಅ ಬಯಾಲಜಿ. ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅವರು ಅಡ್ವಾನ್ಸ್ ನ ತಗೊಂಡ್ಬಿಟ್ಟಿರ್ತಾರೆ. ಈಗ ಏನಪ್ಪಾ ಅಂದ್ರೆ ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಡೈಲಮಾದಾಗ ಇರ್ತಾರೆ ಅಂದ್ರೆ ಬಯಾಲಜಿ ತಗೊಂಡವ್ರು. ಸೊ ಅಟ್ ಲೀಸ್ಟ್ ಈಗಾರ ಡಿಸೈಡ್ ಮಾಡಿದಾರೆ ಅಂದ್ರೆ ಈ 20-30 days ಒಳಗಡೆ ಹೆಂಗೋ ನೀವು ಥಿಯರಿ ಅಂತೂ ಪಾಸ್ ಆಗ್ತೀರ ಅನ್ನೋದು, ಸ್ಕೋರ್ ಮಾಡ್ಕೋತೀರ ಅನ್ನೋದು ಒಂದು ಕ್ಲಾರಿಟಿ ಆಯ್ತು. ಮ್ಯಾಥಮೆಟಿಕ್ಸ್ ವಾಲ್ ಅನ್ನೋರು ಬಯಾಲಜಿ ಫೋಕಸ್ಡ್ ಜಾಸ್ತಿ ಇರ್ಲಿ, ಇಲ್ಲ ಸರ್ ನಾನು ಬಯಾಲಜಿ ವಾಲ್ ಅನ್ನೋರು ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಜಾಸ್ತಿ ಇರ್ಲಿ. ಅಟ್ ಲೀಸ್ಟ್ ಇವಾಗರೆ ಸ್ಕೋರ್ ಮಾಡ್ಕೊಳಕ್ ನಿಮಗೆ KCET ಇಲ್ಲಾಂದ್ರೆ ನೀಟ್ ದೊಳಗಡೆ ಹೆಲ್ಪ್ ಆಗ್ತದೆ. ಇಂಜಿನಿಯರಿಂಗ್ ಅನ್ನೋರು ಮ್ಯಾಥಮೆಟಿಕ್ಸ್ ಫೋಕಸ್ ಇರ್ಲಿ, ಸೊ ಮೆಡಿಕಲ್ ಲೈನಿಗೆ ಹೋಗೋರು KCET ಜೊತೆಗೆ ನೀಟ್ ಹೆಚ್ಚಿನ ಫೋಕಸ್ ಇರ್ಲಿ. ಸರಿ ಸರ್, ಹಾಗಾದ್ರೆ ಇದ್ರಾಗ ಏನೇನಾರು ಸ್ಟಡಿ ಮಾಡೋಣ್ರಿ ಬೆಸ್ಟ್ ವೇದೊಳಗಡೆ ಅಂತಂದ್ರೆ ನಿಮಗ ಮತ್ತ ಹೊಳ್ಳಿ ಹೆಂಗ್ ಥೇರಿದಾಗ ಹೇಳಿದವಲ್ಲ ಮೆಟ್ರೈಸಿಸ್ ದಿ ಬೆಸ್ಟ್ ವೇದೊಳಗಡೆ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಓಕೆ, ಅಲ್ಲಿ KCET ಒಳಗಡೆ ಸ್ಕೋರ್ ಮಾಡ್ಕೊಳಕು ಸೊ ಮೆಟ್ರೈಸಿಸ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಅದ್ರ ಪರ್ಟಿಕ್ಯುಲರ್ಲಿ ಆರ್ಡರ್ದ ಮೇಲ ಇಲ್ಲ ಅಂತಂದ್ರೆ ಸೊ ಸಿಂಪಲ್ ವೇದೊಳಗಡೆ ಅದರದ್ದು ಎಡಿಷನ್ ಸಬ್ಸ್ಟ್ರಾಕ್ಷನ್ ಈಕ್ವಾಲಿಟಿ ಆಫ್ ಮೆಟ್ರೈಸಿಸ್ ಮೇಲೆ ಅಲ್ಲೇ ಒಂದು ಏನು ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಸರ್ತ ಡಿಟರ್ಮಿನೆಂಟ್ ಚಾಪ್ಟರ್, ಡೋಂಟ್ ನೆಗ್ಲೆಕ್ಟ್ ದಿಸ್ ಡಿಟರ್ಮಿನೆಂಟ್ ಚಾಪ್ಟರ್. ಬಹಳ ಈಸಿ ಮತ್ತೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಡಿಟರ್ಮಿನೆಂಟ್ಸ್ ಬಂತು ಅಂತಂದ್ರೆ ಅಬ್ವಿಯಸ್ಲಿ ನೀವು ವೆಕ್ಟರ್ ಆಲ್ಜಿಬ್ರಾ, ಓಕೆ ವೆಕ್ಟರ್ ಆಲ್ಜಿಬ್ರಾ ಹ್ಯಾವ್ ಟು ಸ್ಟಡಿ. ಇವು ಹೆಂಗಾವ ಅಂದ್ರೆ ಇದೇ ಫ್ಲೋದಾಗೆ ಸ್ಟಡಿ ಮಾಡ್ರಿ, ಯಾವ್ದಾರ ಓದ್ಕೋತ ಕುಂದ್ರ ಬೇಡ್ರಿ. ಯಾಕಂದ್ರೆ ನಿಮ್ಗೆ ಈಸಿಯಸ್ಟ್ ವೇದೊಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತದೆ. ಅದಾದ ಬಳಿಕ 3D. ಸೊ ಎಷ್ಟು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಈ 4 ಚಾಪ್ಟರ್ಸ್ 2 ದಿನದ ಪ್ಲಾನ್ ಪ್ರಕಾರ ಹಾಕೊಂಡು ಸೊ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ರಿ. ಸರ್ 3D ಒಳಗಡೆ ವೆಕ್ಟರ್ ಒಳಗಡೆ ಏನ್ ಸ್ಟಡಿ ಮಾಡ್ಬೇಕಂದ್ರೆ ಒಂದು DCS ಡೈರೆಕ್ಷನ್ ಕೋಸೈನ್ಸ್ ಪಕ್ಕ ಕ್ವಶನ್ ಆಗ್ತದೆ, ಅದು ಡೈರೆಕ್ಷನ್ ಕ್ವಶನ್ಸ್. ನೆಕ್ಸ್ಟ್ ಕಾಂಪೋನೆಂಟ್ ಆಫ್ ದಿ ಐದು ಕಾಂಪೋನೆಂಟ್, ಜೆದ್ ಕಾಂಪೋನೆಂಟ್ ಮತ್ತೆ ಕೆದ್ ಕಾಂಪೋನೆಂಟ್ ಅಂತೇಳಿ. ಸೊ ಅಲ್ಲಿ ಅಗ್ದಿ ಮಾಸ್ಟರ್ ಪ್ಲಾನ್ ತಗೋತದ ಚಾಪ್ಟರ್ ವೈಸ್. ಮತ್ತೆ ಸಿನಾಪ್ಸಿಸ್ ನ ತಗೊಂಡು ವೆಕ್ಟರ್ ಆಲ್ಜಿಬ್ರಾ ಹೇಳೋ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಮೆಟ್ರೈಸಿಸ್ ಹೇಳೋ ಮುಂದೆ ಮೆಟ್ರೈಸಿಸ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಡಿಟರ್ಮಿನೆಂಟ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ನೆಕ್ಸ್ಟ್ 3D ಓದ ಮುಂದೆ ಏನೇನು ಅಂತೇಳಿ ಅಗ್ದಿ ಚಾಪ್ಟರ್ ವೈಸ್ ನ ಪ್ಲಾನ್ ಪ್ರಕಾರ ಬರ್ತೈತದ. ಇವಾಗ ಏನದಲ್ಲ ಬ್ರೀಫ್ ಔಟ್ಲೈನ್ ನ ಕೊಡತ್ತೀವಿ. ಕಂಪ್ಲೀಟ್ 4 ಸಬ್ಜೆಕ್ಟ್ ನಿಮ್ಗೆ ಹೆಂಗಂದ್ರೆ ಒಂದು 1/2 hour 45 minutes ದಾಗ ಒಂದು ಗ್ರಿಪ್ ಬರ್ಬೇಕದ. ಇನ್ನಾದ್ರೂ ಕೆಲವೊಬ್ರು ಊರ್ ತಿರ್ಗಾಡಕತ್ತಿದಾರ, ಅವ್ರಿಗೆ ಊರ್ ತಿರ್ಗಾಡೋರಿಗೆ ಹಿಂಗ್ ಟಾರ್ಗೆಟ್ ಇಟ್ರೆ ಅದೇನ್ ಬರುದಲ್ಲ ಬಿಡುದಲ್ಲ. ಯಾಕಂತಂದ್ರೆ ಕರೆಕ್ಟ್ ಆಗಿ ಓದೋರ್ದೇ ರ್ಯಾಂಕ್ ಬರ್ತಾ ಇರಲ್ಲ. ಇನ್ ಕೆಲವೊಬ್ರು ಹಬ್ಬ ಮಾಡ್ಕೋತ, ಜಾತ್ರೆ ಮಾಡ್ಕೋತ, ಮತ್ತೆ ರಿಲೇಟಿವ್ಸ್ ಊರಿಗೆ ಹೋಗತ್ತ, ಟ್ರಿಪ್ ಮಾಡ್ಕೋತ ಹೋಗಿದಾರ. ಅವ್ರು ಜಸ್ಟ್ ನಾರ್ಮಲ್ ಆಗಿ ಏನು ಆಗಳ ಹೇಳಿದೇವಲ್ಲ ಅವ್ರಿಗೆ ಅದು ಹೆಲ್ಪ್ ಆಗ್ತದೆ ನೋಡ್ರಿ. ಯಾವ ತರ ಅಂತಂದ್ರೆ ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ KCET.
ಓಕೆ 16+ ಆದ್ರ ಆಗ್ಬೋದು, 20+ ಆದ್ರ ಆಗ್ಬೋದು, 30+ ಆದ್ರ ಲಕ್ ಬೈ ಚಾನ್ಸ್ ಅಂತ ನಂಗೆ. ಓಕೆ ಸೊ ಅದಕ್ಕೆ ಫಸ್ಟ್ ಅದನ್ನ ಒಮ್ಮೆಲೆ ಡೈರೆಕ್ಟ್ ಆಗಿ ಫಸ್ಟ್ಗೆ ಅದೇ ಅಲ್ಲ, ನಿಮ್ಗೆ ಗೊತ್ತಿದ್ದ ಟ್ಯಾಕಲ್ ಮಾಡಿದ ಬಳಕ ಗೊತ್ತಿಲ್ಲಾರ್ದನ್ನ ಬರೀ BCDA ಅಂತೇಳಿ ಹಿಂಗೆ ಹಾಕಿದ್ರೆ ಅಂದ್ರೆ ಆರಾಮ್ಸೆ ನಿಮ್ಗೆ ಅಷ್ಟು ಹೆಲ್ಪ್ ಆಗ್ತದೆ. ಓಕೆ ಸೊ ಇದು ಎಸ್ಪೆಷಲಿ ಕೆಲವೊಂದು ಸ್ಟೂಡೆಂಟ್ಸ್ ಡಿಫ್ರೆನ್ಸಿಯೇಷನ್ ಬಹಳ ನೆಗ್ಲೆಕ್ಟ್ ಮಾಡಿರ್ತಾರ, ಅಲ್ಲಿ ಥೇರಿಗೂ ನೆಗ್ಲೆಕ್ಟ್ ಮಾಡಿರ್ತಾರ. ಸೊ ಡಿಫ್ರೆನ್ಸಿಯೇಷನ್ ಇವಾಗನು ನೆಗ್ಲೆಕ್ಟ್ ಮಾಡಕ್ ಹೋಗ್ತಾರ, ಒಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಕೊಟ್ರು ಕಡಿಮೆ ನೋಡ್ರಿ, ಯಾಕಂದ್ರೆ ನಾಳೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತಂದ್ರೆ ಡಿಫ್ರೆನ್ಸಿಯೇಷನ್ ನೀವು ಪರ್ಫೆಕ್ಟ್ ಇದ್ರೆ ಮಾಡ್ರಿ. ಇರ್ಲಿಲ್ಲ ಬಹಳ ವೀಕ್ ಇದ್ದೀವ್ರಿ ಸರ್, ನಮಗ ಸೈನ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಕಾಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಟ್ಯಾನ್ ಥೀಟಾದ ಗೊತ್ತಿಲ್ಲ ಅಂತ ಅನ್ನೋರು ಇದ್ರಂದ್ರೆ ಸೊ ಅಂತವ್ರು ಮತ್ತೆ ಬೇರೆ ಯಾವ್ದಾದ್ರು ಕೋರ್ಸಿಗೆ ಥಿಂಕ್ ಮಾಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಇಲ್ಲಿ ಬಂದು ಸಫರ್ ಆಗ್ತೀರಿ ಇಂಜಿನಿಯರಿಂಗ್ ಬಂದು. ಸೊ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಅಟ್ಲೀಸ್ಟ್ ಇನ್ನ ನಿಮಗೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗ್ಬೇಕಾಗಿತ್ತ ನಿಮ್ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಕನಿಷ್ಠ ಅಂದ್ರೆ 6 months ದಷ್ಟು ಟೈಮ್ ಸಿಗ್ತೈತಿ ಕನಿಷ್ಠ. ಓಕೆ ಆನ್ ಅನ್ ಆವರೇಜ್ 6 to 8 months ದಷ್ಟು ಟೈಮ್ ಸಿಗ್ತದೆ. ಇವಾಗರೆ ಅಟ್ಲೀಸ್ಟ್ KCET ಗೆ ಓದ್ದಂಗ ಆಕೈತಿ. ಫಾಸ್ಟ್ ಗೆ ನೀವು ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ ಕಂಪಲ್ಸರಿ ಓದ್ರಿ, ಅವಾಗ ಮಾತ್ರ ನೀವು ಒಂದು ಲೆವೆಲ್ಗೆ ಬಂದ್ರಿ ಅಂತಂದ್ರೆ ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್. ಸೊ ಅವಾಗ ನೀವು ಬೇಕಾದಂಗ ಇಂಜಿನಿಯರಿಂಗ್ ಮಾಡಿದ್ರು ಆರಾಮ್ಸೆ M1 M2 M3 M4 ಅನ್ಕೋತ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ ದಿ ಬೆಸ್ಟ್ ವೇದೊಳಗೆ. ಇರ್ಲಿಲ್ಲ ಅಂದ್ರೆ ಅಲ್ಲಿ ಸಫರ್ ಆಗ್ತೀರಿ. ಓಕೆ ಇದೇನ್ ನಾವು ಡಿಗ್ರೇಡ್ ಮಾಡ್ಲತ್ತಿಲ್ಲ, ಪ್ರಾಕ್ಟಿಕಲಿ ಹೇಳ್ಕಿತ್ತೀವಿ. ಯಾಕಂದ್ರೆ ಮೊನ್ನೆನೇ ರಿಸಲ್ಟ್ ಬಂದಿದ್ದಾವೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ದು. ಸೊ ಆಲ್ಮೋಸ್ಟ್ ಆಲ್ ಕಾಲೇಜ್ದೊಳಗಡೆ ಮ್ಯಾಥಮೆಟಿಕ್ಸ್ ಎಲ್ಲಾ ಕಾಲೇಜ್ದೊಳಗಡೆ ನೋಡಿದ್ರು 60% ಅಥವಾ 70% ಗಿಂತ ಕಡಿಮೆ ಆಗಿದೆ ಪಾಸಿಂಗ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಆಲ್ ಓವರ್ ದಿ ಕರ್ನಾಟಕ. ಮತ್ತೆ ಇಂಜಿನಿಯರ್ಸ್ಗಳ್ದೆ ಇಂಜಿನಿಯರಿಂಗ್ ಮಾಡಿ ಮ್ಯಾಥಮೆಟಿಕ್ಸ್ ನ ಫೇಲ್ ಆಗ್ತಾರ ಅಂತಂದ್ರೆ ವಿಚಾರ ಮಾಡ್ರಿ. ನಿಮ್ ಬ್ರದರ್ ಸಿಸ್ಟರ್ಸ್ ಯಾರು ಇದ್ರಂದ್ರೆ ಗೊತ್ತಾಗಿರ್ತದೆ. ಈಗ ವಿಡಿಯೋ ಯಾರು ವಾಚ್ ಮಾಡ್ತಿರ್ತಿರಲ್ಲ ಅವ್ರಿಗೆ ಕೇಳ್ಕೋರಿ, ಸರ್ ಹೇಳಿದ್ ಕರೆಯದ ಸುಳ್ಳದಂತೇಳಿ. ಸೊ ಆಲ್ಮೋಸ್ಟ್ ಮೇಜಾರಿಟಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಬಿನ್ ಫೇಲ್ಡ್ ಇನ್ ಸೊ ವಾಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಓಕೆ ಮತ್ತೆ ಇಲ್ಲಿ ನೋಡಿದ್ರೆ 70-80 ತಗೊಂಡಿವತ್ತೆ ಹೇಳ್ತಾರೆ ಇಲ್ಲಿ ಫಸ್ಟ್ ಸೆಕೆಂಡ್ PUC ಗೆ. ಸೊ ಅದಕ್ಕೆ ಸೆಕೆಂಡ್ PUC ಏನ್ ಸ್ಟಡಿ ಮಾಡಿರ್ತಾರಲ್ಲ ಅದರ ಪರ್ಟಿಕ್ಯುಲರ್ಲಿ ನಿಮ್ ಮಾರ್ಕ್ಸ್ ಈ ಕಡೆ ತಗೊಂಡಿರ್ತೀರಿ, ಇಲ್ಲಿ ತಗೊಂಡಿರಲ್ಲ, ಅದಕ್ಕೆ ಇದನ್ನ ಇಂಪ್ರೂವ್ ಮಾಡ್ಕೋರಿ. ಓಕೆ ಸೊ ಲೆಟ್ ಅಸ್ ಕಮ್ ಆನ್ ಟು ದ ಬಯಾಲಜಿ. ಇದ್ರದ್ದು ಮ್ಯಾಥಮೆಟಿಕ್ಸ್ ಮಾಸ್ಟರ್ ಪ್ಲಾನ್ ಬರ್ತೈತೆ. ಓಕೆ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಹೇಳೋ ಮುಂದೆ ಯಾವ ಸಬ್ಜೆಕ್ಟ್ ನ ಯಾವ ಚಾಪ್ಟರ್ಸ್ ನ. ಸೊ ಇಲ್ಲಿ ಏನ್ ಹೇಳ್ದ ಮೆಜಾರಿಟಿ ಈಸಿ ಇದ್ದಿದ್ದು. ನೆಕ್ಸ್ಟ್ ಇದು ಕೆಲವೊಬ್ರಿಗೆ ಟಫ್ ಅನಿಸ್ತಿದ್ರು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಮೇಲೆ ನೀವು ಇವು ಎರಡೇ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಫಸ್ಟ್ ಇಯರ್ ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಸಿಬಿಲಿಟಿ ಇಲ್ಲಿದ್ದು ಓದಿದ್ರಂದ್ರೆ ಇವು ಎರಡೂ ಕೂಡ ನಿಯರ್ಲಿ ಅರೌಂಡ್ 15 ಕ್ವಶನ್ಸ್ ಇರ್ತಾವ ನೋಡ್ರಿ. ಓಕೆ 15 ಕ್ವಶನ್ಸ್ ಇನ್ KCET ವಿಲ್ ಗೆಟ್ ದಟ್. ಅಟ್ ಲೀಸ್ಟ್ ವೆರಿ ಲೀಸ್ಟ್ ಅಂದ್ರೆ 10+. ಸೊ ಮತ್ತೆ ಇಲ್ಲೇ 10+ ಅಂತಂದ್ರೆ ನಿಮ್ಗೆ ಬೇಸಿಕ್ ದಿಂದ ಕೇಳಿರ್ತಾನೆ, ನಾವೇನು ಬಹಳ ಅಡ್ವಾನ್ಸ್ಡ್ ಲೆವೆಲ್ ಹೋಗಂಗಿಲ್ಲ, ನಾರ್ಮಲ್ನೇ ಕೇಳಿರ್ತಾನೆ. ಈಗ ಹೆಂಗೆ ತೇರಿಗೆ MCQs ದಾಗ ಇದ್ವಲ್ಲ ಸ್ವಲ್ಪ ಅದಕ್ಕಿಂತ ಹೈಯರ್ ವರ್ಷನ್ ಹೋಗಿರ್ತಾನೆ. ಓಕೆ ಕಮಾನ್ ಟು ದ ಬಯಾಲಜಿ. ಸೊ ಬಯಾಲಜಿದು ಒಂದಿಟ್ಟು ಔಟ್ಲೈನ್ ಬ್ರೀಫ್ ಆಗಿ ಹೇಳಿ ಇವತ್ತಿನ ಕ್ಲಾಸ್ ನ ಕಂಪ್ಲೀಷನ್ ಮಾಡಿ ಕೊಟ್ಟಿರ್ತದ. ಸೊ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತೆ ಸ್ಟಾಟ್ ಇತ್ತು ಅಂತಂದ್ರೆ ಅವ್ರಿಗೆ ಬಯಾಲಜಿ ಡಿಸ್ಕಷನ್ ಯೂಸ್ ಆಗಂಗಿಲ್ಲ ಅಂತವ್ರು ಸೊ ಲೈವ್ ಕ್ಲಾಸ್ ನ ಲೀವ್ ಮಾಡಬಹುದು. ಹೂಎವರ್ ಹ್ಯಾವಿಂಗ್ ಬಯಾಲಜಿ ಯು ಕ್ಯಾನ್ ಸೊ ವಾಚ್ ಕಂಪ್ಲೀಟ್ ಫರ್ದರ್. ಮತ್ತೆ ಇದ್ರ ಲಿಂಕ್ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರಾಗಡೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ದಟ್ ಈಸ್ ಕನ್ಸರ್ನ್ ಟು ದಿ ಡಿಸೀಸಸ್ ಬಗ್ಗೆ. ಓಕೆ ಸೊ ಡಿಸೀಸಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಚಾಪ್ಟರ್ ಅದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗಡೆ ಪರ್ಟಿಕ್ಯುಲರ್ ಆಗಿ ಸೊ ಕ್ಯಾನ್ಸರ್ಸ್ ಮೇಲೆ, ಓಕೆ HIV ಮೇಲೆ, ನೆಕ್ಸ್ಟ್ ಸರ್ ಅಂದ್ರೆ ಅಪಾರ್ಟ್ ಫ್ರಮ್ ದಟ್ ಕ್ಯಾನ್ಸರ್ HIV. ಸೊ ಅಪಾರ್ಟ್ ಫ್ರಮ್ ದಟ್ ಸೊ ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್, ಕೆಲವೊಂದಿಷ್ಟು ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ಎಲ್ಸ್ ಜಸ್ಟ್ ಆರ್ಗಾನಿಸಮ್ಸ್ ಅಂತೇಳಿ ಪ್ಯಾಥೋಜನ್ಸ್ ಅಂತೇಳಿ ಬರೆದಿರ್ತಾರೆ. ಪ್ಯಾಥೋಜನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಇವನ್ ಥೇರಿಗೂ ನಿಮ್ಮ 3 ಮಾರ್ಕ್ಸಿಗೆ ಅಪಿಯರ್ ಆಗಿತ್ತು ಅದೇ ತರನೇ. ಸೊ ಇಲ್ಲಿ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡ್ ಬಿಡ್ರಿ, ಟೇಬಲ್ ಹಾಕೊಂಡ್ ಬಿಡ್ರಿ, ಆರಾಮ್ಸೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ HIV ಕ್ಯಾನ್ಸರ್ದು ಇವ್ರು ಟ್ರೀಟ್ಮೆಂಟ್, ಓಕೆ ಡಯಾಗ್ನಸ್ ಯಾವ ತರ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಇದ್ರದ್ದು ಓವರ್ವ್ಯೂ. ಓಕೆ ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕೆಲವೊಬ್ರು ಆಗಲೇ ನೀಟ್ ಅಂತಿದ್ರಲ್ಲ, ಸೊ ನೀಟಕ್ಕೆ ಬಯಾಲಜಿ 50% ಇರ್ತದೆ ನೋಡ್ರಿ, 50%. ಸೊ ಅದಕ್ಕೆ ದಿ ಬೆಸ್ಟ್ ವೇದೊಳಗಡೆ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬಯೋ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಯಾವ್ದು ಓದ್ರಪ್ಪ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಇದಂತ್ರಿ ಎವರ್ ಗ್ರೀನ್ ಕ್ವಶನ್, ಎವರ್ ಗ್ರೀನ್ ಚಾಪ್ಟರ್ ಆಗ್ತದೆ ನೋಡ್ರಿ ರೀಪ್ರೊಡಕ್ಟಿವ್ ಹೆಲ್ತ್. ಇವು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಅಲ್ಲೇ ಬರೋಣಂತ. ಬಟ್ ಇಲ್ಲಿ ಏನನ್ನ ಓದ್ರಿ ಅಂತಂದ್ರೆ STDs. ಮೊನ್ನೆ ಆದ್ರೂ ನಿಮ್ಗೆ MCQs ದೊಳಗಡೆ STDs ಮೇಲದು ಕ್ವಶನ್ ಆಗಿದೆ. STDs ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಆರ್ಟ್ಸ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್.
arts. Okay, assisted reproductive techniques or else technologies, you have to study concern to that. ನೆಕ್ಸ್ಟ್ ಅಂತಂದ್ರ ಇಲ್ಲಿ MTPs ಬಗ್ಗೆನೂ ಒಂದಿಷ್ಟು ಓದ್ಕೊಳ್ರಿ. MTPs ಇದ್ರ ಮ್ಯಾಲ ಲೈವ್ ಕ್ಲಾಸ್ ನ ಲಾಸ್ಟ್ ಇಯರ್ 2025 ದವ್ರಿಗೆ ಮಾಡಿದೀವಿ ನೋಡ್ರಿ. ಯೂಟ್ಯೂಬ್ ನಾಗ ಇದೆ, ಅದನ್ನ ರೆಕಾರ್ಡ್ ಮಾಡಾಕಿದೀವಿ, ಲೈವ್ ತಗೊಂಡಿದ್ದೇವೆ, ನೋಡ್ಕೊಳ್ರಿ. ಇತ್ತಂತಂದ್ರೆ ಅಲ್ಲೇ ಆಲ್ಮೋಸ್ಟ್ ಯೂಟ್ಯೂಬ್ ನಾಗ ಇದೆ, ನಮ್ಮ SPC ಯೂಟ್ಯೂಬ್ ಚಾನಲ್ ದೊಳಗಡೆ. ಸೊ ಯಾರು ವಾಚ್ ಮಾಡ್ಬೇಕಂತಿರಲ್ಲ. ಸೊ ಇದ್ರದ್ದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮತ್ತೆ ವೆಕ್ಟರ್ ಅಲ್ಜಿಬ್ರಾದನ್ನ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಮಾಡಿದೀವಿ. ಈ ವರ್ಷ ಅಗ್ದಿ ಇನ್ನೂ ಅಡ್ವಾನ್ಸ್ಡ್ ವೇದೊಳಗೆ, ಅಪ್ಡೇಟೆಡ್ ವೇದೊಳಗಡೆ ಸೊ ಇವ್ರದನ್ನು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಅದರೊಳಗಡೆ ಪಾಲಿನೇಷನ್ ಅಂತ ಹೇಳಿ ಬರೀತೀವಿ ನೋಡ್ರಿ. ಪಾಲಿನೇಷನ್ಸ್ ಮೇಲೆ ಸೊ ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಪಾಲಿನೇಷನ್ಸ್ ಮೇಲೆ. ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಈ ಚಾಪ್ಟರ್ ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು. ಸೊ ಈ ಚಾಪ್ಟರ್ ಮೇಲೆ ಅಂತೂ ಎಸ್ಪೆಷಲಿ ಮೊನ್ನೆ ಹೆಂಗ್ ಕೇಳಿದ್ ನೋಡ್ರಿ, ನಿಮ್ KC ಇದ್ರದ ತೆರಿ ಒಳಗಡೆ MCQs ಮ್ಯಾಚ್ ದಿ ಫಾಲೋವಿಂಗ್ ಹಂಗ ಒಂದಿಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೊಟ್ಟು, ಸೊ ಒಂದ್ ಕಡೆ ಏನು ಆರ್ಗಾನಿಸಮ್ಸ್ ಅಥವಾ ಮೈಕ್ರೋಬ್ಸ್ ಕೊಟ್ಟು, ಸೊ ಅದ್ರಾಗ ಯಾವ್ದು ಏನು ಅಂತೇಳಿ ಮ್ಯಾಚ್ ಕರೆಕ್ಟ್ ಆಗಿದೆ ಅಂತೇಳಿ ಅಂತ ಕ್ವಶನ್ಸ್ ನೇ ಕೇಳ್ತಾರ ನೋಡ್ರಿ. ಈಗ ಒಂದೇ ಒನ್ ಲೈನರ್ದು ಕೇಳಿದ್ರೆ ಕೇಳ್ಬೋದು, ಬಟ್ KCET ಗದ ಹಂಗಾಗ್ತಾ, ನೀಟ್ ಗದು ಅಲ್ಲಿ ಹೆಂಗ್ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದಲ್ಲ, ಸೊ ಅಂತ ಹೈ ಲೆವೆಲ್ ಕ್ವಶನ್ಸ್ ನೇ ಫೋಕಸ್ ಮಾಡ್ತಾನೆ. ಸೊ ಎಷ್ಟು ಇವತ್ತಿನ ಕಂಪ್ಲೀಟ್ ಆಗಿ ಬಯಾಲಜಿದಾಗಿತ್ತು, ಮತ್ತೆ ಕೆಮಿಸ್ಟ್ರಿದಾಗಿತ್ತು, ಮ್ಯಾಥಮೆಟಿಕ್ಸ್ದಾಗಿತ್ತು, ಫಿಸಿಕ್ಸ್ದಾಗಿತ್ತು. ಜಸ್ಟ್ ಒಂದು ಓವರ್ ವ್ಯೂ ನಿಮಗ ಯಾವ ತರ KCET ಗೆ ಮತ್ತೆ ನೀಟ್ ದೊಳಗಡೆ ಹೆಲ್ಪ್ ತಗೋಬೇಕನ್ನೋದು. ಅದ್ರ ಜೊತೆಗೆ ಹೆಂಗಂತಂದ್ರೆ ಟಾರ್ಗೆಟ್ 16+ ವಿತೌಟ್ ಸ್ಟಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಆಲ್ ದಿ ಸ್ಟೂಡೆಂಟ್ಸ್. ಯಾರು ಸ್ಟಡಿ ಮಾಡ್ತೀರಿ, ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪುಟ್ ದಿ ಎಫರ್ಟ್ ಪ್ರಾಪರ್ಲಿ. ಯಾರಿಗೆ ಆಗಿರ್ಲಿಲ್ಲ ಲಾಸ್ಟ್ ಆಪ್ಷನ್ ಇವಾಗ ಹೆಂಗ್ ಹೇಳಿದ್ವಲ್ಲ ಅದ್ರದ್ದು ಲಾಜಿಕಲ್ ಹೆಲ್ಪ್ ತಗೊಂಡು, ಸೊ ಯು ಕ್ಯಾನ್ ಡೂ ಎಕ್ಸಾಮ್ ಇನ್ ದಟ್ ವೇ. ಸೊ ಆಲ್ ದಿ ಬೆಸ್ಟ್ ವೆಲ್ ಇನ್ ಅಡ್ವಾನ್ಸ್ ಫಾರ್ ಯುವರ್ KCET ಆಸ್ ವೆಲ್ ಆಸ್ ನೀಟ್ ಎಕ್ಸಾಮ್ಸ್. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಲಿಂಕ್ ನಿಮ್ಗೆ ತಾಗಬೇಕಾಗಿತ್ತು, ಬಂದು ರೀಚ್ ಆಗ್ಬೇಕಾಗಿತ್ತು. ಓಕೆ, ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಲಿಂಕ್ ನ ಬಂದು ರೀಚ್ ಆಗ್ತದೆ. ಅವಾಗ ನಿಮಗೆ ವಾಚ್ ಮಾಡ್ಲಿಕ್ಕೂ ನಾವೇನ್ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿರ್ತೀವಲ್ಲ ಅದ್ರದ್ದು ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗಿರ್ತವೆ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಅಂಡ್ ಯಾರು ವೆಕೇಶನ್ ಇಲ್ಲಿ ವಿಜಯಪುರದಾಗ ಇರ್ತಾರಲ್ಲ, ಸೊ ವೆಕೇಶನ್ ಕ್ಲಾಸಸ್ ಇನ್ನೂ ವಿಚಾರ ಮಾಡ್ತಿರ್ತಾರೆ. ಯಾಕಂದ್ರೆ ಕೆಲವೊಬ್ರು ಹೆಂಗಂದ್ರೆ ಇವತ್ತಿನ ತನಕ ರಂಜಾನ್ ಹಬ್ಬ ಮುಗಿಲ್ರಿ ಸರ್, ನೆಕ್ಸ್ಟ್ ಯುಗಾದಿ ಹಬ್ಬ ಮುಗಿಲ್ರಿ ಅನ್ಕೋತ ಊರಾಗ ಹೋಗಿ ಕೂತಿದ್ರಲ್ಲ. ಸೊ ಎಲ್ಲಾನು ಇವತ್ತಿಗೆ ಆಲ್ಮೋಸ್ಟ್ ಆಲ್ ಫೆಸ್ಟಿವಲ್ಸ್ ಆರ್ ಓವರ್. ನೆಕ್ಸ್ಟ್ ಏನ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ವೆಕೇಶನ್ ದಿಂದ ಸ್ಟಡಿ ಮಾಡ್ಕೊಂತ ಬಾ ಅಂತ ಹೇಳ್ರಿ. ಅವಾಗ ಅವ್ರಿಗೆ ಏನಾಗ್ತದ ದಿ ಬೆಸ್ಟ್ ವೇದೊಳಗಡೆ ಸೊ ಪ್ರಾಪರ್ಲಿ ಥಿಯರಿ ಒಳಗೆ ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಬೆನಿಫಿಟ್ ಆಕೈತಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ನಿಮ್ಗ ಹೆಂಗ ಈಗ KCET ಗೆ ನಾವು ಡಿಸ್ಕಷನ್ ಮಾಡಕತ್ತೀವಲ್ಲ, ಅವಾಗ ಅವ್ರಿಗೂ ಡಿಸ್ಕಷನ್ ಮಾಡಿದ್ದು ಹೆಲ್ಪ್ ತಗೊಳಕ ದಿ ಬೆಸ್ಟ್ ಸೊ ಅಪರ್ಚುನಿಟಿ ಆಗ್ತೈತಿ. ಓಕೆ, ಇದ್ರದ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಅವರು ಯೂಸ್ ತಕೊಳ್ಳಿ. ಫಸ್ಟ್ PUC ದವರಿಗೆ ಅವ್ರಿಗೆ ವೆಕೇಶನ್ ಮತ್ತೆ KCET 1 ಇಯರ್ ಫುಲ್ ಲಾಂಗ್ ಟರ್ಮ್ ಕೋರ್ಸಸ್ ಜಾಯ್ನ್ ಆಗಂತ ಹೇಳ್ರಿ. ಅವ್ರಿಗೆ ಆರಾಮ್ಸೆ ಎಲ್ಲಾನು ಇವಾಗ ಏನು ಒಂದೇ ಕ್ಲಾಸ್ ದಿಂದ ಏನೇನ್ ಡಿಸ್ಕಷನ್ ಮಾಡಿದೇವಲ್ಲ ಹಿಂಗ್ ಇಯರ್ ಪೂರ್ತಿ ಕಲಿಸ್ಕೊತ ಹೋಗ್ಬಿಡ್ತೈತಿ. ಅವ್ರಿಗೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಲೈವ್ ಕ್ಲಾಸ್ ಅಂಡ್ ಶೇರ್ ಇಟ್ಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. Class regarding KCET NEET free classes. So target below 1000 rank. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಎವ್ರಿ ಟೈಮ್ ನಾವು ಲಿಂಕ್ ಕಳ್ಸಂಗಿಲ್ಲ, ನಿಮಗೆ ಇದು ಲಿಂಕ್ ಬಂದ್ ತಲುಪಲ್ಕ ನಿಮಗೆ ಬೆಸ್ಟ್ ಆಗ್ತೈತಿ. ಸೊ ನೋಟಿಫಿಕೇಶನ್ ಬಂದ ನಿಮಗೆ ರೀಚ್ ಆದ ಬಳಕ ಸೊ ಲೈವ್ ಕ್ಲಾಸಸ್ಗೆ ಮತ್ತೆ ಲೈವ್ ಕ್ಲಾಸ್ ಮುಗಿದ ಬಳಕ ಆ ರಿಕಾರ್ಡೆಡ್ ಕ್ಲಾಸಸ್ ನ ನೋಡ್ಲಿಕ್ಕ ದಿ ಬೆಸ್ಟ್ ಹೆಲ್ಪ್ ಆಗ್ತದೆ. ಜಸ್ಟ್ ಅ ಮಿನಿಟ್, ಕನ್ಸರ್ನ್ ಟು ದಿ audio video I will confirm and we shall proceed the live class. Okay, so ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇದ್ರ ಲಿಂಕ್ ನಿಮ್ ಫ್ರೆಂಡ್ಸಿಗೂ ಮತ್ತೆ ನಿಮ್ ಜೂನಿಯರ್ಸಿಗೂ ಶೇರ್ ಮಾಡ್ರಿ, ಅಂದಾಗ ಅವ್ರಿಗೂ ಹೆಲ್ಪ್ ಆಗ್ಲಿ. ಯಾಕಂತಂದ್ರೆ ಮೋಸ್ಟ್ ಆಫ್ ದಿ ಜೂನಿಯರ್ಸಿಗೆ ಸೊ SPUC ಕೋಚಿಂಗ್ ಸೆಂಟರ್ ಬಗ್ಗೆ ಇನ್ನೂ ಗೊತ್ತಿರಲ್ಲ, ಅವ್ರಿಗೂ ತಿಳಿಸ್ರಿ, ಅವ್ರು ಯೂಸ್ ತಕೊಳ್ಳಿ. ನೀವೇನಪ್ಪ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಸೊ ಸ್ಟಡಿ ಕನ್ಸರ್ನ್ ಟು ದಿ KCET. ಓಕೆ, ಇವತ್ತಿನ ಕ್ಲಾಸ್ ಕರೆಕ್ಟ್ ಆಗಿ ಆಡಿಯೋ ವಿಡಿಯೋ ಬರ್ತಿತ್ತ ಲೈವ್ ದಾಗ ಇದ್ದವ್ರು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಎಸ್, ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್. ಆಡಿಯೋ ವಿಡಿಯೋ ಇಸ್ ಕ್ಲಿಯರ್. ಸೊ ಆಲ್ರೆಡಿ ನಿಮ್ಗೆ ಥಿಯರಿಗೆ ಎಕ್ಸಾಮ್ ಎಷ್ಟು ಹೆಲ್ಪ್ ಆಗಿದೆಯಲ್ಲ, ಅದೇ ತರನೇ ನಾವು ಕಂಪ್ಲೀಟ್ ಆಗಿ KCET ಮತ್ತೆ NEET ಕ್ರ್ಯಾಶ್ ಕೋರ್ಸ್ ಮಾಡ್ಲಕ್ಕ ಸ್ವಲ್ಪ ಫ್ರೀ ಇಲ್ಲಾರ್ದಕ್ಕ
ಯಾವಾಗ ಯಾವಾಗ ಫ್ರೀ ಇದ್ದಿರ್ತೀವಲ್ಲ ಅವಾಗ ನಿಮ್ಗೆ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗಂಗ. ಸೊ ಇವತ್ತಿನ ಕ್ಲಾಸಿಗೆ ಕೆಮಿಸ್ಟ್ರಿದ ಬಗ್ಗೆ ಒಂದಿಷ್ಟು ಯಾವ ತರ ಡಿಸ್ಕಷನ್ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದೇ ತರನೇ ಫಿಸಿಕ್ಸ್, ನೆಕ್ಸ್ಟ್ ಬಯಾಲಜಿದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಎಲ್ಲಾ PCMB ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಷನ್ ಮಾಡಿರ್ತದ. ಲೆಟ್ಸ್ ಗೆಟ್ ಇನ್ ಟು ದ ಸೊ ಡಿಸ್ಕಷನ್. ಓಕೆ, ಇವತ್ತಿನ ಕ್ಲಾಸ್ನಾಗ ಇಲ್ಲಿ ಸೊ ಏನ್ ತಗೊಂಡ್ರಿ ಸರ್ PUC2 ಕೆಮಿಸ್ಟ್ರಿದಾಗ ಎಸ್ಪೆಷಲಿ ಸೊಲ್ಯೂಷನ್ ಚಾಪ್ಟರ್ಸ್ ದಾಗಿಂದು ಅಲ್ಲಿ ಹೆಂಗ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದಲ್ಲ ಅದೇ ತರನೇ ಇಲ್ಲಿ KCET-ಗಿನೂ ಮಾಸ್ಟರ್ ಪ್ಲಾನ್ ನ ಕೊಟ್ಟಿರ್ತದ. ಸೊ ಇಲ್ಲಿ ಏನೇನ್ ಸ್ಟಡಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸೊಲ್ಯೂಷನ್ ಒಳಗಡೆ ಇದು ಕಾಮನ್ ಫಾರ್ KCET ಆಸ್ ವೆಲ್ ಆಸ್ ನೀಟ್. ಓಕೆ, ಸೊ KCET-ಗಿನೂ ಹೆಲ್ಪ್ ಆಗಂಗ ಮತ್ತೆ ನೀಟ್ಗೂ ಹೆಲ್ಪ್ ಆಗಂಗ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಚಾಪ್ಟರ್ ವೈಸ್ ನ ಈ ತರ ಮಾಸ್ಟರ್ ಪ್ಲಾನ್ ಹಾಕಿ ಕೊಟ್ಟಿರ್ತದ. ಸೊ ಈ ತರ ನೀವು ತಯಾರಾಗಿದ್ದೆ ಆದ್ರ ದಿ ಬೆಸ್ಟ್ ಒಳಗಡೆ ರ್ಯಾಂಕ್ ತರ್ಲಕ್ಕ ಬೆಸ್ಟ್ ಆಗ್ತದೆ ನಿಮಗ. ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ ಇಲ್ಲಿ ಲಿಂಕ್ ಅನ್ನೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಹೋಗಿರ್ತದೆ. ಯಾಕಂತಂದ್ರೆ ಕೆಲವೊಬ್ರು ಸರ್ ಸೊಲ್ಯೂಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಸೊಲ್ಯೂಷನ್ ಹಂಗೆಲ್ಲ ಓದಲ್ಕೇನ್ ಬೇಡ ಅನ್ನಂಗಿಲ್ಲ, ಓದ್ರಿ. ಬಟ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಫೋಕಸ್ ಇರ್ಲಿ. ಯಾಕಂದ್ರೆ ಹಾರ್ಡ್ಲಿ ಅರೌಂಡ್ 30 days ನಿಮ್ಗೆ ಟೈಮ್ ಸಿಗ್ತೈತಿ. ವಿದಿನ್ ದಟ್ 30 days ಯು ಹ್ಯಾವ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ದಟ್ ಇಸ್ ದ ಅಲ್ಟಿಮೇಟ್ ಮೋಟೋ ಆಫ್ ಸೊ ದೀಸ್ ಫ್ರೀ ಕ್ಲಾಸಸ್. ಫ್ರೀ ಕ್ಲಾಸಸ್ ಅಂದ್ರೆ ಟೈಮ್ ಪಾಸ್ ಮಾಡೋದಲ್ಲ, ದಿ ಬೆಸ್ಟ್ ವೇದೊಳಗಡೆ ನಿಮ್ಗೆ ಕಂಟೆಂಟ್ ಕೊಡೋದ್ರ ಜೊತೆಗೆ ಹೆಂಗ್ ಸ್ಟಡಿ ಮಾಡಬೇಕು, ಹೌ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅನ್ನೋದನ್ನ ಸೊ ಲಾಜಿಕಲ್ ಆಗಿ ಕಲಿಸ್ಕೊಟ್ಟಿರ್ತ. ಸೊ ನೆಕ್ಸ್ಟ್ ಅಜಿಯೋಟ್ರೋಪಿಕ್ ಮಿಕ್ಸರ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಸಾಲ್ಯುಬಿಲಿಟಿ ಇದ್ರ ಮೇಲಂತೂ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟ್ ಆಗಿದೆ ಕ್ವಶನ್ ಅಗೇನ್ ಅಂಡ್ ಅಗೇನ್. ಸೊ ಇವಾಗ ಬರೀ ಇದು ಕಂಟೆಂಟ್ ನ ಡಿಸ್ಕಷನ್ ಮಾಡ್ಬಿಡಂಗಿಲ್ಲ, ಪ್ರಿವಿಯಸ್ ಇಯರ್ ಯಾವ ತರ ಕ್ವಶನ್ಸ್ ಇವ್ರದ ಮ್ಯಾಲ ಅಪಿಯರ್ ಆಗಿತ್ತು ಅಂತ ಅನ್ನೋದನ್ನು ಸೊ ಡಿಸ್ಕಷನ್ ತಗೊಂಡು ಅದರದ್ದು ಆನ್ಸರ್ ನ ಡಿಸ್ಕಷನ್ ಮಾಡಿರ್ತದ. ಒಂದು ಅಟ್ ಲೀಸ್ಟ್ 10 year PYQs. ಓಕೆ, ಪ್ರಿವಿಯಸ್ ಇಯರ್ದು 10 years ಕ್ವಶನ್ ನ ಪೇಪರ್ ನ ರೆಫರ್ ಮಾಡಿರ್ತದ. ಸೊ KCET ಆಸ್ ವೆಲ್ ಆಸ್ ನೀಟ್ದು ಎರಡಕ್ಕೆ ಹೆಲ್ಪ್ ಆಗಂಗ. ನೆಕ್ಸ್ಟ್ ಸರ್ ಹೆನ್ರೀಸ್ ಲಾ. ಸೊ ಹೆನ್ರೀಸ್ ಲಾ ಎದಕ್ಕೆ ಅಪ್ಲಿಕೇಬಲ್ ಆಗ್ತದೆ ಅಂತೇಳಿ ಸೊ ಒಮ್ಮೊಮ್ಮೆ ಕ್ವಶನ್ ಆಗಿದೆ ನೋಡ್ರಿ. ದಟ್ ಇಸ್ ಗ್ಯಾಸ್ ಇನ್ ಲಿಕ್ವಿಡ್, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ನೆಕ್ಸ್ಟ್ ರಾಲ್ಸ್ ಲಾ, ಸೊ ಫಾರ್ ದ ಲಿಕ್ವಿಡ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಸರ್ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಓಕೆ, ಸೊ ದಿ ಬೆಸ್ಟ್ ವೇದೊಳಗಡೆ ಯುಟಿಲೈಸೇಷನ್ ಮಾಡ್ಕೊಳ್ರಿ. ಈಗ ಲೈವ್ ದಾಗ ಯಾರು ಇದ್ದಿರಲ್ಲ ಇದ್ರ ಲಿಂಕ್ ನ ಎಲ್ಲ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಅಂದಾಗ ಎಲ್ಲರಿಗೂ ಯೂಸ್ ಆಗ್ತದೆ. ಕೆಲವೊಬ್ರು ಹೆಂಗಂದ್ರ ಥಿಯರಿ ಎಕ್ಸಾಮ್ ಮುಗಿದು ಅಂತೇಳಿ ಕೆಲವೊಬ್ರು ಸೊ ಸಬ್ಸ್ಕ್ರೈಬ್ ಮಾಡಿದವರು ಕೆಲವೊಬ್ರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇಂದ್ರಿಂದ ನಮ್ಗೆ ಸಬ್ಸ್ಕ್ರೈಬ್ ಆದ್ರೂ ಏನು ಪ್ರಾಫಿಟ್ ಇಲ್ಲ, ಲಾಸು ಇಲ್ಲ. ನಾವು ಯೂಟ್ಯೂಬರ್, ಕಂಪ್ಲೀಟ್ ಯೂಟ್ಯೂಬರ್ಸ್ ಅಲ್ಲ. ವೆನ್ ಎವರ್ ಐ ಆಮ್ ಫ್ರೀ ಅಟ್ ದಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೇಕ್ ದ ಹೆಲ್ಪ್ ಟು ಆಲ್ ದಿ ಸ್ಟೂಡೆಂಟ್ಸ್. ಓಕೆ, ಸೊ ಜಸ್ಟ್ ಎ ಮಿನಿಟ್. ಸೊ ಪವರ್ ಇದು ಆಗಿದೆ, ಜಸ್ಟ್ ಎ ಮಿನಿಟ್, ಐ ವಿಲ್ ಟರ್ನ್ ಆನ್. ಒಂದೇ ಮಿನಿಟ್ ಕ್ಲಾಸ್ ಲೈವ್ ಕಂಟಿನ್ಯೂಯೇಷನ್ ಮಾಡಿರ್ತದೆ. ಓಕೆ, ಇವಾಗ ವಿಡಿಯೋ ಕರೆಕ್ಟ್ ಆಗಿ ಬರ್ತಾ ಇದೆನಾ ಇಲ್ಲ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್ ಬಿಕಾಸ್ ಪವರ್ ದಟ್ ಇಂಟರಪ್ಷನ್, ಡ್ಯೂ ಟು ದಿ ಪವರ್ ಇಂಟರಪ್ಷನ್. ಜಸ್ಟ್ ಎ ಮಿನಿಟ್, ಐ ವಿಲ್ ಕ್ರಾಸ್ ಚೆಕ್ ದಟ್. ಓಕೆ, ವಿಡಿಯೋ. ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ ಡೂ ದಿ ಸೆಟ್ಟಿಂಗ್ ಕನ್ಸರ್ನ್ ಟು ದಿ ವಿಡಿಯೋ. ಸೊ ಆಡಿಯೋ ಕ್ಲಿಯರ್ ಇದೆನಾ? ವಿಡಿಯೋ ಸ್ವಲ್ಪ ಏನಂತಂದ್ರೆ ಬ್ರೈಟ್ನೆಸ್ ವೇರಿಯೇಷನ್ ಆಗಿರ್ತದೆ. ಯಾಕಂದ್ರೆ ಅವೆಲ್ಲ ಸೆಟ್ಟಿಂಗ್ಸ್ ಏನಂತಾರ ಲೈಟ್ ಫೋಕಸ್ ವೇರಿಯೇಷನ್ ಆಗ್ತಾವ. ಯಾಕಂದ್ರೆ ಇದು ಇನ್ವರ್ಟರ್ ಮೇಲೆ ನಡೆದಿದ್ದು. ಓಕೆ, ಜಸ್ಟ್ ಎ ಮಿನಿಟ್. ರೈಟ್, ಇಷ್ಟರಲ್ಲೇ ಕಂಡಕ್ಟ್ ಮಾಡಿರ್ತದೆ. ನೆಕ್ಸ್ಟ್ ಅದು ಲೈಟ್ ಬರ್ತಂದ್ರೆ ಆಟೋಮೆಟಿಕ್ ರಿಕವರಿ ಆಗಿರ್ತದೆ. ಸೊ ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಸೊ ಜಸ್ಟ್ ಎಸ್ ಅಂತೇಳಿ ಕಮೆಂಟ್ ಮಾಡ್ರಿ. ಸೊ ದಟ್ ವಿ ಶಾಲ್ ಪ್ರೊಸೀಡ್. ಎಸ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಜಸ್ಟ್ ಎ ಮಿನಿಟ್, ಐ ವಿಲ್ ಕನ್ಫರ್ಮ್ ಸೊ ದಟ್
ಎಸ್ ಆಡಿಯೋ ವಿಡಿಯೋ ಒಂದ್ಸಲ ಲೈವ್ ದಾಗಿದ್ದಾರೆ ಎಸ್ ತಳಿ ಎಸ್ ಲೆಟಸ್ ವಿ ಶಾಲ್ ಪ್ರೊಸೀಡ್. ಸೊ ಇಲ್ಲಿ ಏನ್ ಡಿಸ್ಕಷನ್ ಮಾಡ್ಬೇಕಪ್ಪ ಅಂತಂದ್ರೆ ಫರ್ದರ್ ಯು ಹ್ಯಾವ್ ಟು ಸ್ಟಡಿ ಕನ್ಸರ್ನ್ ಟು ದಿ ರಾಲ್ಸ್ ಲಾ. ಸೊ ಇನ್ ದಿಸ್ ರಾಲ್ಸ್ ಲಾ, ಸೊ ದಟ್ ಈಸ್ ಫಾರ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್, not only for liquid in liquid solutions but also solid in liquid solutions also, that is solubility. Okay, let us get into the next ಯಾವಾದ್ರೂ ಸರ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇದ್ರ ಮೇಲೂ ಕ್ವಶನ್ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟ್ ಆಗಿದೆ ನೋಡ್ರಿ. ಇಲ್ಲಿ 9 ಕಾನ್ಸೆಪ್ಟ್ಸ್ ನ ಡಿಸ್ಕಷನ್ ತಗೊಂಡದಲ್ಲ KCET 2026. ನೆಕ್ಸ್ಟ್ ಅಪ್ಪ ಅಂದ್ರೆ KCET ಇದು ಯಾವ್ದು ನೀಟ್ 2026 ಎಷ್ಟು ಅಪಿಯರ್ ಆಗ್ತಾವ ಅನ್ನೋದು. ಸೊ ಎಕ್ಸಾಮ್ ಮುಗಿದ ಬಳಿಕ ಇದು ವಿಡಿಯೋನ ಸೊ ಯೂಟ್ಯೂಬ್ ನಾಗ ಬಿಟ್ಟಿರ್ತದಲ್ಲ, ಅಲ್ಲಿ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಬಹುದು. ಸೊ ನೆಕ್ಸ್ಟ್ ಅಪ್ಪ ಅಂದ್ರೆ ಮೋಲ್ ಫ್ರಾಕ್ಷನ್, ಮೊಲಾಲಿಟಿ, ನೆಕ್ಸ್ಟ್ ಮೊಲಾರಿಟಿ, ಇವಕರದ ಮೇಲೆ ಅಂತೂ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್ಸ್, ದ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ಸ್ ಕ್ಯಾಲ್ಕುಲೇಷನ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇವಕ್ರ ಮೇಲೆ ರಿಪೀಟ್ ಆಗಿದೆ. ಟೆಂಪರೇಚರ್ ಡಿಪೆಂಡೆಂಟ್, ಟೆಂಪರೇಚರ್ ಇಂಡಿಪೆಂಡೆಂಟ್, ಯಾವ್ದಕ್ಕೆ ಯೂನಿಟ್ ಇದೆ, ಯಾವ್ದಕ್ಕೆ ಯೂನಿಟ್ ಲೆಸ್ ಇದೆ, ಈ ತರ ಡಿಫ್ರೆಂಟ್ ವೇಸ್ ದೊಳಗಡೆ. ಸೊ ಇವು ಕಾನ್ಸೆಪ್ಟ್ ಒಂದನ್ನ ಡಿಸ್ಕಷನ್ ಮಾಡೋಣ ಅಂತ, ಒಂದೇ ದಿನದಾಗ ಎಲ್ಲಾನು ಆಗಂಗಿಲ್ಲ. ಸೊ ಅದನ್ನ ಕಾನ್ಸೆಪ್ಟ್ ವೈಸ್ ಡಿಸ್ಕಷನ್ ತಗೋಣ. ನೆಕ್ಸ್ಟ್ ತರ್ತಂದ್ರೆ ಆಸ್ಮಾಸಿಸ್ as well as reverse osmosis you have to study in this, so that is going to help a lot. Not only that but also last not the least most important is Van 't Hoff factor. So ಸೊ ಎಷ್ಟು ನೀವು 9 ಕಾನ್ಸೆಪ್ಟ್ ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ಸ್ ದೊಳಗೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಎದರ್ ಬೇಸಿಸ್ ಮೇಲೆ ಕೊಟ್ರಿ ಸರ್ ಇವು 9 ಕಾನ್ಸೆಪ್ಟ್ಸ್ ಅಂದ್ರೆ 10 years ಸೊ ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಸಿದ ಮೇಲೆ ನೀವು ಬೇಕಾದವ್ರದ್ದು ಕೋಚಿಂಗ್ ಆದ್ರೂ ಇವಾಗ ಕ್ರಾಶ್ ಕೋರ್ಸ್ ಹೋದ್ರು ನೋ ಇಶ್ಯೂಸ್, ಬಿಕಾಸ್ ವಿ ಆರ್ ನಾಟ್ ಕಂಡಕ್ಟಿಂಗ್ ದಿ ಕ್ರಾಶ್ ಕೋರ್ಸ್. ಫ್ರೀ ಕ್ಲಾಸಸ್ ನ ನಿಮ್ಗೆ ಯೂಟ್ಯೂಬ್ ನಾಗ ಮಾಡಿಕೊಟ್ಟಿರ್ತದ, ಅದನ್ನ ಯುಟಿಲೈಸೇಷನ್ ತಗೊಳ್ರಿ. ಯಾವುದೇ ಕ್ರಾಶ್ ಕೋರ್ಸ್ ಹೋದ್ರು ಸೊಲ್ಯೂಷನ್ ಚಾಪ್ಟರ್ ಕವರ್ ಮಾಡ್ಯಾರ ಅಂದ್ರೆ ಅಟ್ ಲೀಸ್ಟ್ ಇಷ್ಟರೇ ಮಿನಿಮಮ್ ದೇ ಶುಡ್ ಕವರ್. ಮೋರ್ ದನ್ ದೀಸ್ ಕಾನ್ಸೆಪ್ಟ್ ದಟ್ ಈಸ್ ವೆಲ್ ಅಂಡ್ ಗುಡ್. ಅಟ್ ಲೀಸ್ಟ್ ಇಷ್ಟರೇ ಅವರು ಕವರ್ ಮಾಡಿರ್ಬೇಕು, ಅವಾಗ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗ್ತದೆ ನೋಡ್ರಿ. ಸೊ ಯಾರ್ಯಾರು ಕ್ರಾಶ್ ಕೋರ್ಸಿಗೆ ಹೋಗ್ತಾ ಇಲ್ಲ, ಮನೆಯೊಳಗೆ ಕೂತ್ ಪ್ರಿಪರೇಷನ್ ಮಾಡ್ತಾ ಇದ್ದಿರಲ್ಲ, ನಾವೇನು ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡಿರ್ತೀವಲ್ಲ, ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ನಾವು ಯಾವಾಗ ಯಾಕೆ ಲೈವ್ ಕ್ಲಾಸ್, ಯಾಕಂದ್ರೆ ಶೆಡ್ಯೂಲ್ ನಂಬರ್ ಪ್ರಾಪರ್ ಆಗಿ ಸೊ ಕಂಡಕ್ಟ್ ಮಾಡ್ಲಿಕ್ಕೆ ಶೆಡ್ಯೂಲ್ ಪ್ರಕಾರ ಫ್ರೀ ಇರಂಗಿಲ್ಲ. ಫ್ರೀ ಇದ್ದಾಗ ನಾವು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿ ನಿಮಗೆ ಯೂಟ್ಯೂಬ್ ನಾಗ ಇದಿರ್ತದೆ, ಎನಿ ಟೈಮ್ ಯು ಸಪೋಸ್ ಟು ಬಿ ವಾಚ್ಡ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇದ್ರ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಅಂದಾಗ ಅವರಿಗೆ ಹೆಲ್ಪ್ಫುಲ್ ಆಗ್ತದೆ. ಇವತ್ತಿನ ಕ್ಲಾಸ್ನಾಗ ಏನ್ ಡಿಸ್ಕಷನ್ ಮಾಡೋಣ ಸರ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕನ್ಸರ್ನ್ ಟು ದಿ ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್. ಇದ್ರ ಮೇಲೆ ಏನು ಡೆಫಿನಿಷನ್ ಮೇಲೆ ಎಷ್ಟೋ ಸಲ ಕ್ವಶನ್ ಆಗಿದೆ, ಇವನ್ ಥೇರಿಗೂ ಆಗಿದ್ದಾವೆ ಆಲ್ರೆಡಿ ನೀವು ನೋಡಿದ್ರಿ. ನೆಕ್ಸ್ಟ್ MCQs ದೊಳಗಡೆ ಆಗಿದ್ದು ಅದನ್ನು ಯುಟಿಲೈಸೇಷನ್ ತಗೊಂಡ್ರೆ KCET ಗೆ ನೀಟ್ ಕದು ಯಾವ ತರ ಕ್ವಶನ್ ಕೇಳಿದಾನ ಅನ್ನೋದು ಅದನ್ನು ಡಿಸ್ಕಷನ್ ಮಾಡೋಣ ಅಂತ. ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್, ವಾಟ್ ಯು ಮೀನ್ ಬೈ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ದ ಕೊಲಿಗೇಟಿವ್ ಪ್ರಾಪರ್ಟೀಸ್ ಆರ್ ದೋಸ್ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡ್ರಿ, ವಿಚ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ ಅ ಸೊಲ್ಯೂಷನ್ ಬಟ್ ನಾಟ್ ಆನ್ ದಿ ನೇಚರ್ ಆಫ್ ಅ ಸೊಲ್ಯೂಟ್. ಓಕೆ, ಅದ್ರ ಮೇಲೆ ಡಿಪೆಂಡೆನ್ಸಿ ಇರ್ತದಂದ್ರೆ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ನೇಚರ್, ದಟ್ ಮೀನ್ಸ್ it depends only on the number of solute particles but not on the nature of the solute. ಇಂಥವಕ್ಕೆ ಏನಂತೀವಿ ನಾವು, ಅಂತ ಪ್ರಾಪರ್ಟೀಸ್ ಗೆ ಕೊಲಿಗೇಟಿವ್ ಪ್ರಾಪರ್ಟೀಸ್ we are going to call. So colligative properties are those which are dependent only on the number of solute particles. Yes, numbers ಇದ್ದಾವ, more number of solute particles, more will be the colligative properties. Less number of solute particles, less will be the so colligative properties. ಇದು applied question, only one statement is correct, only two statement is correct ಅಂದಾಗ ಸೊ ಈ ಐಡಿಯಾನ ನಿಮ್ಗೆ ಇರ್ಬೇಕಾಗ್ತದೆ. ಇಲ್ಲಿ ಏನ್ ಇರ್ಬೇಕಂದ್ರೆ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡೆಂಟ್ ಇದ್ದದ ಸೊ ಪ್ರಾಪರ್ಟೀಸ್ ನಾವು ಏನಂತ ಹೇಳಿ ಕರೆದಿರ್ತೀವಿ ಸರ್ ಕೊಲಿಗೇಟಿವ್ ಪ್ರಾಪರ್ಟೀಸ್ we are going to call. ಸೊ ನೆಕ್ಸ್ಟ್ ಯಾವ್ಯಾವ ಡಿಫ್ರೆಂಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಅನ್ನೋದು ನಿಮ್ಗೆ ಈ 4ನ ಲಿಸ್ಟ್ ನ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು ನೋಡ್ರಿ. ಯಾಕಂತಂದ್ರೆ ನೆಕ್ಸ್ಟ್ ಕ್ವಶನ್ ತಗೊಂಡೈತಿದ್ದು ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದ್ದು ಯಾವ ತರ ಕೇಳಿದ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರ್ತೈತಿ. ಸೊ ವಿಡಿಯೋ ಆಡಿಯೋ ಕ್ಲಿಯರ್ ಇದೆನಾ ಇತ್ತಂದ್ರೆ ಎಸ್ ಅಂತೇಳಿ ಒಂದು ಕಮೆಂಟ್ ಮಾಡೋದ್ರ ಜೊತೆಗೆ ಒಂದು ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ. ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್. ಎಸ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್. ಸೊ ಇಲ್ಲಿ ಯಾವ್ಯಾವ ಡಿಫ್ರೆಂಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅನ್ನೋದು ಬಹಳಷ್ಟು ಸಲ ಕ್ವಶನ್ ರಿಪೀಟ್ ಆಗಿದೆ. ಯಾವ್ದಾರ ಒಂದು ಇದ್ರಾಗ ಇಲ್ಲಾರ್ದು ಕೊಟ್ಟು ವಿಚ್ ಈಸ್ ನಾಟ್ ಅಂತ ಹೇಳಿ ಕೇಳ್ತಾನ, ಇಲ್ಲಾಂದ್ರೆ ಇದ್ರೊಳಗಡೆ ಒಂದು ಕೊಟ್ಟು ಬೇರೆ 3 ಯಾವ್ದಾದ್ರು ಕೊಟ್ಟು ವಿಚ್ ಈಸ್ ಅಂತ ಹೇಳಿ ಕೇಳಿರ್ತಾನ. ಸೊ ಕರೆಕ್ಟ್ ಆಗಿ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ RLVP, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ದಟ್ ಇಸ್ ದ ಒನ್ ಆಫ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಶುಡ್ ಬಿ ರಿಮೆಂಬರ್ಡ್ ದಿಸ್. ಇವಕರದ ಮೀನಿಂಗ್, ಇವಕರದ ಎಕ್ಸ್ಪ್ಲನೇಷನ್ ಅಗ್ದಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಫಸ್ಟ್ ಇವಕರದ ಲಿಸ್ಟ್ ನ ನೋಡ್ಕೊಳ್ರಿ. ಒಂದ್ ಏನಪ್ಪಾ ಅಂದ್ರೆ RLVP. ನೆಕ್ಸ್ಟ್ ಸರ್ ಅಂತಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ದಟ್ ಈಸ್ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತಂದಂಗ. ನೆಕ್ಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಡಿಕ್ರೀಸ್ ಇನ್ ಸೊ ಫ್ರೀಸಿಂಗ್ ಪಾಯಿಂಟ್ ಅಂತಂದ. ನೆಕ್ಸ್ಟ್ ಸರ್ ಆಸ್ಮಾಟಿಕ್ ಪ್ರೆಷರ್.
ಆಸ್ಮೆಟಿಕ್ ಪ್ರೆಷರ್. ಸೊ ಇವು ನಾಲ್ಕನ್ನ ನಿಮ್ಗೆ ಲಿಸ್ಟ್ ಗೊತ್ತಿತ್ತು ಅಂದ್ರೆ ಪ್ರಿವಿಯಸ್ ಇಯರ್ ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳಿದಾನ ಅನ್ನೋದು ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ಓಕೆ, ಸೊ ಹಿಯರ್ previous year question that is on colligative properties. This was appeared in 2016 KCT ಒಳಗಡೆ. ಸರ್ ಕ್ವಶನ್ ಯಾವ ತರ ಇದೆ ಅಂತಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್, ಇದು ಕರೆಕ್ಟ್ ಆಗಿ ಓದ್ಬೇಕು ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕೊಲಿಗೇಟಿವ್ ಪ್ರಾಪರ್ಟಿ. ಯಾವ್ಯಾವ ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ಎ ಆಪ್ಷನ್ ದಟ್ ಈಸ್ ಆಸ್ಮೆಟಿಕ್ ಪ್ರೆಷರ್, ಬಿ ಆಪ್ಷನ್ ದಟ್ ಈಸ್ ಆಪ್ಟಿಕಲ್ ಆಕ್ಟಿವಿಟಿ, ಸಿ ಆಪ್ಷನ್ ದಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ನೆಕ್ಸ್ಟ್ ಡಿ ಆಪ್ಷನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಇದ್ರೊಳಗಡೆ ಏನ್ ಮಾಡಿರ್ತದ ಆನ್ಸರ್ ನ ನೆಕ್ಸ್ಟ್ ಶೀಟಿಗೆ ಇಟ್ಟಿರ್ತದ. ಯಾಕಂದ್ರೆ ನಿಮ್ಗೆ ಕೆಲವೊಬ್ಬರಿಗೆ ಇಲ್ಲಿ ಆನ್ಸರ್ ನೋಡಿದ್ರಂದ್ರೆ ನಿಮ್ಗೆ ಪಟಕ್ನೆ ಗೊತ್ತಾಗ್ಬಿಡ್ತದ. ಅದ್ರ ಸಂಬಂಧ ಆನ್ಸರ್ಸ್ ನ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಇದು ಏನ್ ಮಾಡಿರ್ತದ ಅಂದ್ರೆ ನೆಕ್ಸ್ಟ್ ಸೀಟಿಗೆ ತಗೊಂಡಿರ್ತದ, ನೆಕ್ಸ್ಟ್ ಕ್ಲಾಸಿಗೆ. ಸೊ ಇದ್ರೊಳಗಡೆ ಯಾವ್ಯಾವ ಗೊತ್ತಿರ್ಬೇಕಪ್ಪ ಅಂದ್ರೆ ಫಸ್ಟ್ 4 ಪ್ರಾಪರ್ಟೀಸ್ ಇಲ್ಲೇನ್ ಡಿಸ್ಕಷನ್ ಮಾಡಿದೇವಲ್ಲ, ಇಫ್ ಯು ಹ್ಯಾವ್ these 4 ಪ್ರಾಪರ್ಟೀಸ್ ಇನ್ ಯುವರ್ ಮೈಂಡ್, ಅಮಾಂಗ್ ದೀಸ್ ವಿಚ್ ಒನ್ ಈಸ್ ನಾಟ್ ಅಂತೇಳಿ ಕೇಳಿದಾನ. ಸೊ ಇಲ್ಲಿ ಕೊಟ್ಟಿದ್ದು ಇಲ್ಲಿ 4 ಪೈಕಿ ಒಂದೇ ಒಂದು ಯಾವ್ದಿಲ್ಲಪ್ಪ ಅಂತಂದ್ರೆ ದಟ್ ಈಸ್ ಆಪ್ಟಿಕಲ್. ಸೊ ಆಕ್ಟಿವಿಟೀಸ್ ಏನಿದೆಲ್ಲ ದಿಸ್ ಇಸ್ ದ ಡಿಫರೆಂಟ್, ಇಟ್ ಈಸ್ ನಾಟ್ ದ colligative property that you have to be answered. That is, so B is the answer that is concerned to the, so this question that was asked in 2016 ನಲ್ಲಿ. ಸರಿ ಸರ್, ಹಾಗಾದ್ರೆ ಎಕ್ಸ್ಪ್ಲನೇಷನ್ ನಿಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ 4 colligative properties ಯಾವ್ಯಾವ ಅಂತ ಹೇಳಿ ಗೊತ್ತಿತ್ತು, ದಟ್ ಇಸ್ ಯು ಕ್ಯಾನ್ ಎಲಿಮಿನೇಟ್ ದಟ್ ವಿಚ್ ಒನ್ ಈಸ್ ನಾಟ್ ಅಂತ ಹೇಳಿ ಕೇಳಿದನಲ್ಲ. RLVP ಗೊತ್ತಿದೆ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಗೊತ್ತಿದೆ, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ನೆಕ್ಸ್ಟ್ ಆಸ್ಮೆಟಿಕ್ ಪ್ರೆಷರ್. ದೀಸ್ ಆರ್ ದಿ ಸೊ colligative properties. ಓಕೆ, ಈ ತರನೇ ನೆಕ್ಸ್ಟ್ ಏನ ಕಾನ್ಸೆಪ್ಟ್ಸ್ ಇದಾವಲ್ಲ, ಇಲ್ಲಿ ಏನ್ ಡಿಸ್ಕಷನ್ ತಗೊಂಡಿದಾವಲ್ಲ ಕೊಲಿಗೇಟಿವ್ ಪ್ರಾಪರ್ಟೀಸ್, RLVP. ಸೊ ಅದು ಯಾವ ತರನ ಅದು ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಫಾರ್ಮುಲಾ. ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅದು ಯಾವ ತರ, ನೆಕ್ಸ್ಟ್ ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್ ಅದು ಯಾವ ತರ, ಆಸ್ಮೆಟಿಕ್ ಪ್ರೆಷರ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಈ ತರನ ಸೊ ಕಂಪ್ಲೀಟ್ ಆಗಿ ಡಿಸ್ಕಷನ್ ತಗೊಂಡು ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿ 9 ಕಾನ್ಸೆಪ್ಟ್ಸ್ ಏನ್ ಹೇಳಿದವಲ್ಲ, ಈ 9 ಕಾನ್ಸೆಪ್ಟ್ಸ್ ನ ಸೊ ಕವರ್ ಮಾಡಿದೆ ಅಂದ್ರೆ ಅವಾಗ ಏನಂತ ಒಂದು ಸೊಲ್ಯೂಷನ್ ಚಾಪ್ಟರ್ದು ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಂಗ ಆಗ್ತದೆ. ಎದಕ್ಕೆ ರಿಸಲ್ಟ್ ಅಂತಂದ್ರೆ KCT ಮತ್ತೆ ನೀಟ್ಕ 2026 ಎಕ್ಸಾಮಿನೇಷನ್ ಇದೇ 2027 ಆಗ್ತದೆ. ಅದಕ್ಕೆ ನಿಮ್ ಜೂನಿಯರ್ಸ್ಗೆ ಇದ್ರ ಲಿಂಕ್ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳಕ. ಯಾಕಂದ್ರೆ ಆಲ್ಮೋಸ್ಟ್ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ ಮುಗಿತಂದ್ರೆ ದೇ ಕ್ಯಾನ್ ರೆಫರ್ ದಿಸ್ ವಿಡಿಯೋಸ್ ಫಾರ್ ದಿ MCQs ಆಲ್ಸೋ, ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಇಷ್ಟು ಇವತ್ತಿಂದು ಒಂದು ಏನಪ್ಪಾ ಅಂದ್ರೆ ಡೆಮೋ ಕ್ಲಾಸ್ ತರ ನಿಮಗ ಹೆಂಗ್ ಅನಿಸ್ತು ಅನ್ನೋದು ಕ್ಲಾಸ್ ನ ನಿಮ್ದು ಇದು ಏನ ಲೈವ್ ಮುಗಿದಿರ್ತದಲ್ಲ, ಲೈವ್ ಮುಗಿದ ಬಳಿಕ ಸೊ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ನ ಪ್ಲೇಸ್ ಮಾಡ್ರಿ. ಅವಾಗ ಅದ್ರದ್ದು ನೋಡ್ಕೊಂಡು ಮುಂದಿನ ಕ್ಲಾಸಸ್ ನ ಅಗ್ದಿ ಇಫೆಕ್ಟಿವ್ ವೇಸ್ ದೊಳಗ ಮಾಡ್ಕೊಡೋಂತ ನಿಮ್ ಜೂನಿಯರ್ಸ್ಗೆ ಒಂದು ವೆಕೇಶನ್ ಬ್ಯಾಚ್ 24th ಹಿಡಿದು ಸ್ಟಾರ್ಟ್ ಆಗ್ತದೆ. ಒಂದು ಸ್ಪೆಷಲ್ ಆಫರ್ ಇದು 10th ಇಯರ್ ಸೆಲೆಬ್ರೇಷನ್ ಸಂಬಂಧ. ಸೊ ಇದು 24th ಲಾಸ್ಟ್ ಡೇಟ್ ಇದೆ ನೋಡ್ರಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅವ್ರಿಗೆ ಎಲ್ಲರಿಗೆ ತಿಳಿಸ್ರಿ. ಸೊ ಒಂದು ಮಾರ್ನಿಂಗ್ ಬ್ಯಾಚ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಈವ್ನಿಂಗ್ ಬ್ಯಾಚ್ ಒಂದು ಸ್ಟಾರ್ಟ್ ಮಾಡ್ಬಿಡ್ತದೆ. ಸೊ ಅದಕ್ಕೆ ಅವ್ರು ಯಾಕಂದ್ರೆ ಲೇಟ್ ಆಗಿ ಬಂದು ಸುಮ್ಮನೆ ಹಿಂದಡ್ಸಿ ಸರ್ ಫೀಸ್ ಕಡಿಮೆ ಮಾಡ್ರಿ ಅಂತ ಅನ್ಕೋತ್ ಕುಂದ್ರದಕ್ಕಿಂತ ಇನ್ನ 10 days ಡೆಮೋದಾಗ ಇನ್ನೊಂದು 5 days ಡೆಮೋ ಕ್ಲಾಸಸ್ ಇರ್ತಾವ. 5:30 8 o'clock ಡೆಮೋ ಕ್ಲಾಸಿಗೆ ಅಟೆಂಡ್ ಆಗತ್ತೇಳ್ರಿ. ದಿ ಬೆಸ್ಟ್ ಅನ್ಸ್ತಿತ್ತ 24th ಒಳಗಡೆ ಅವರು ಅಡ್ಮಿಷನ್ ತಗೊಂಡು ಕ್ಲಾಸಸ್ ಅಟೆಂಡ್ ಆಗ್ಲಿಕ್ಕೆ ತಿಳಿಸ್ರಿ. ಇಲ್ಲಿ ಟೈಮ್ ಟೇಬಲ್ ಇದೆ ನೋಡ್ರಿ, ಈವ್ನಿಂಗ್ ಸೊ 5:30 8 o'clock ಈ ಟೈಮ್ ಟೇಬಲ್ ಪ್ರಕಾರ ಎಲ್ಲ 4 ಸಬ್ಜೆಕ್ಟ್ ನ ಇಲ್ಲಿ ಕಲಿಸ್ಕೊಡ್ತದೆ ಅಗ್ದಿ ಇಫೆಕ್ಟಿವ್ ಒಳಗಡೆ. ಆಲ್ರೆಡಿ ಮಾರ್ನಿಂಗ್ ಬ್ಯಾಚ್ ನ ಸ್ಟಾರ್ಟ್ ಆಗಿದೆ, ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅದಕ್ಕೆ ಜಾಯ್ನ್ ಆಗಂತ ಹೇಳ್ರಿ. ಸೊ ಆರಾಮ್ಸೆ ದೇ ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಕೆಲವೊಬ್ಬರಿಗೆ 7 to 9 ಬರ್ತಿದ್ರೆ ಅಂದ್ರೆ 7 to 9 ಆಲ್ಸೋ ದಟ್ ಇಸ್ ದ ಪಾಸಿಬಿಲಿಟಿ. ಸೊ ಟೆಲ್ ದೆಮ್ 2027 KCT long term the class very soon that is going to get start. So interested students they can join to that long term also. Okay, ಅವ್ರು ಯಾರು ಲಾಂಗ್ ಟರ್ಮ್ ಗೆ ಬೇಕಂತ ಇರ್ತಾರಲ್ಲ, ಸೊ ಲಾಂಗ್ ಟರ್ಮ್ ಗೆ ದೇ ಕ್ಯಾನ್ ಜಾಯಿನ್. ಸೊ ಇಲ್ಲಿ ಆಲ್ರೆಡಿ ಮಾರ್ನಿಂಗ್ ಬ್ಯಾಚ್ ಅವರಿಗೆ ಸ್ಟಾರ್ಟ್ ಆಗಿದೆ ಇದ್ರ ಪ್ರಕಾರ. ಸೊ ಟೆಲ್ ದೆಮ್ ಟು ಅಟೆಂಡ್ ದಿ ಸೊ ಮಾರ್ನಿಂಗ್ ಕ್ಲಾಸ್ ಆಸ್ ವೆಲ್ ಆಸ್ ಈವ್ನಿಂಗ್ ಕ್ಲಾಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಸಾಧನಾ ಕೋರ್ಸ್ ಆಲ್ರೆಡಿ ಹೇಳಿದೆವು 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ದಿ ಬೆಸ್ಟ್ ವೇ ಒಳಗಡೆ ಫಸ್ಟ್ ಎಕ್ಸಾಮ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಯುಟಿಲೈಸ್ಡ್ ದಿಸ್. ಇನ್ನು ಯಾರಾದ್ರೂ ಸೆಕೆಂಡ್ ಎಕ್ಸಾಮ್ ಜಸ್ಟ್ ಅ ಮಿನಿಟ್ ಐ ವಿಲ್ ಪುಟ್ ಅಪ್ ದಿ ಸೊ ಪವರ್ ಕನ್ಸರ್ನ್ ಇದೆ ಇದ್ರದ್ದು. ಓಕೆ, ಫಸ್ಟ್ ಎಕ್ಸಾಮ್ ದೊಳಗಡೆ ಆಲ್ರೆಡಿ ಎಲ್ಲರೂ ಸಾಧನಾ ಕೋರ್ಸ್ ಬಗ್ಗೆ ಇಫೆಕ್ಟಿವ್ ಆಗಿ ಯೂಸ್ ತಕೊಂಡಿರಿ. ಸೊ ಅದೇ ತರನೇ ಇನ್ನು ಸೆಕೆಂಡ್ ಎಕ್ಸಾಮ್ ಯಾರಾದ್ರೂ ತಯಾರು ಮಾಡ್ತಿದ್ರು ಅಂದ್ರೆ ಸಾಧನಾ ಕೋರ್ಸ್ ಬೇಕಂದವರು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಬೈ ದಿ ಸಾಧನಾ ಕೋರ್ಸ್. ಇಲ್ಲ ಸರ್ ನಮ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಗಸ್ಟ್ ಅಷ್ಟೇ ಸಾಕು ಅನ್ನೋರು ಇಂಡಿವಿಜುವಲ್ ಸಬ್ಜೆಕ್ಟ್ 500 ದೊಳಗಡೆ ಇದ್ದಾವ. ಸೊ ದೇ ಕ್ಯಾನ್ ಬೈ ದಿ ಇಂಡಿವಿಜುವಲ್ ರೆಸ್ಪೆಕ್ಟಿವ್ ಕೋರ್ಸ್ ಆಲ್ಸೋ. ಓಕೆ, ಸೊ ಲೆಟ್ ಅಸ್ ಗೋ ಆನ್ ಟು ದಿ ನೆಕ್ಸ್ಟ್. ಇಲ್ಲಿ
ಇಲ್ಲಿದೆ ನೋಡ್ರಿ QR ಕೋಡ್, ದೇ ಕ್ಯಾನ್ ಡೂ ದಿ QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಆಲ್ರೆಡಿ ನೀವು ಯೂಟ್ಯೂಬ್ ದಾಗೆ ವಾಚ್ ಮಾಡ್ತಾ ಇದ್ದೀರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ತರನ ದಿ ಬೆಸ್ಟ್ ವೇದೊಳಗಡೆ ಇನ್ನೇ ತೋರಿಸಿದೇವಲ್ಲ ಆ ತರನ ಕ್ಲಾಸಸ್ ನ ಕಂಡಕ್ಟ್ ಮಾಡೋಣಂತೆ ಸಿನಾಪ್ಸಿಸ್ ವೈಸ್. ಇದರ PDF ಸರ್ ಅಂತಂದ್ರೆ ಕಂಪ್ಲೀಟ್ PDF ನ ನಮ್ಮ SPC ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದೆ. ಅಲ್ಲೊಂದು ಕೋರ್ಸ್ ಕ್ರಿಯೇಟ್ ಮಾಡಿರ್ತದೆ ಫ್ರೀ ಕ್ಲಾಸಸ್ ಅಂತೇಳಿ. ಸೊ KCET ನೀಟ್ ಫ್ರೀ ಕ್ಲಾಸಸ್. ಸೊ ಆ KCET ನೀಟ್ ಫ್ರೀ ಕ್ಲಾಸಸ್ಗೆ ಸೊ ಜಾಯ್ನ್ ಆಗಿ ಅಲ್ಲಿ ಏನಪ್ಪಾ ಅಂದ್ರೆ ಯು ಕ್ಯಾನ್ ಆಕ್ಸೆಸ್ ದಿ ಸೊ ಫ್ರೀ ಕಂಟೆಂಟ್. ಓಕೆ, ಅದೇ ತರನೇ ಟೆಲಿಗ್ರಾಮ್ ದೊಳಗಡೆ ಅಪ್ಲೋಡ್ ಮಾಡಿರ್ತೀವಿ, ಟೆಲಿಗ್ರಾಮಿಗೆ ಜಾಯ್ನ್ ಆಗ್ರಿ. ಓಕೆ, ವಾಟ್ಸಪ್ದು ಒಂದು ಚಾನಲ್ ನ ಕ್ರಿಯೇಟ್ ಮಾಡಿರ್ತದ, ಅದರದ್ದು ಲಿಂಕ್ ಈ ಡಿಸ್ಕ್ರಿಪ್ಷನ್ ವಿಡಿಯೋದ ಕೆಳಗಡೆ ಕೊಟ್ಟಿರ್ತದ. ಸೊ ಅದರದಿಂದ ನೀವು ಅಲ್ಲಿ ಜಾಯ್ನ್ ಆಗಿ ಆರಾಮ್ಸೆ ನಿಮ್ಗೆ ಯಾವ್ದು ಈಜಿ ಆಗ್ತದಲ್ಲ ಅದಕ್ಕೆ ಜಾಯ್ನ್ ಆಗಿ accessibility ಇಟ್ಕೊಳ್ರಿ. ಓಕೆ, ಇದ್ರ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವರು ನನಗೆ ಎಷ್ಟು ಸಿಕ್ತು ಅಂತೇಳಿ ಸೆಲ್ಫಿಸ್ ಆಗ್ತೀರಿ. ಡೋಂಟ್ ಗೆಟ್ ದಿ ಸೆಲ್ಫಿಸ್ ಇನ್ ದಿಸ್ ರಿಗಾರ್ಡ್, ಬಿಕಾಸ್ ಇಲ್ಲಿ ಹೆಂಗ್ ಕ್ರಿಯೇಟ್ ಮಾಡಿದೀವಲ್ಲ ಡಿಸ್ಕಷನ್ ಇವತ್ತು ಕೊಲಿಗೇಟಿವ್ ಪ್ರಾಪರ್ಟೀಸ್ ಹೆಂಗ್ ಹೇಳ್ಕೊಟ್ಟೇವಲ್ಲ ಇದೇ ತರನೇ ಇಲ್ಲಿ 9 ಕಾನ್ಸೆಪ್ಟ್ಸ್ ಇದಾವಲ್ಲ, ಈ 9 ಕಾನ್ಸೆಪ್ಟ್ಸ್ ಮುಗಿಸಿದ ಬಳಿಕ ಸೊಲ್ಯೂಷನ್ ಚಾಪ್ಟರ್ ಮುಗಿತು ನೋಡ್ರಿ. ಸೊ ಕೆಲವೊಬ್ರು ಹೋಲ್ ಡೇ ಫ್ರೀ ಇರೋರು ಯಾರಿಗಾದ್ರೂ ಕ್ರಾಶ್ ಕೋರ್ಸಿಗೆ ಹೋಗೋರಿದ್ದಂದ್ರೆ ಎಲ್ಲಿ ಬೇಕಾದಲ್ಲಿ ನೀವು ಕ್ರಾಶ್ ಕೋರ್ಸಿಗೆ ನಿಮ್ಗೆ ಬೆಸ್ಟ್ ಅನ್ಸದಲ್ಲಿ ಹೋಗಿ ಯುಟಿಲೈಸೇಷನ್ ತಗೋರಿ. ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ಏನದಲ್ಲ ಕ್ಲಾಸಸ್ ನ ಕಂಡಕ್ಟ್ ಮಾಡಿರ್ತದ, ಆ ಫ್ರೀ ಕ್ಲಾಸಸ್ ನ ವಾಚ್ ಮಾಡಿ ದಿ ಬೆಸ್ಟ್ ಒಳಗಡೆ ಹೈಯೆಸ್ಟ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೊಂಡು ದಿ ಬೆಸ್ಟ್ ರ್ಯಾಂಕ್ ತರ್ಲಕ್ಕ ಸೊ ಮ್ಯಾಕ್ಸಿಮಮ್ ಎಫರ್ಟ್ ಯು ಕ್ಯಾನ್ ಪುಟ್ ದಿ 30 days. ಯಾವುದೇ ಕಾರಣಕ್ಕೂ ಸೊ ಟೈಮ್ ಪಾಸ್ ಮಾಡ್ಕೊತ ಟೈಮ್ ವೇಸ್ಟ್ ಮಾಡ್ಕೊತ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟಡಿ ಪ್ಲಾನ್ ಪ್ರಕಾರ ಸ್ಟಡಿ ಮಾಡ್ಕೊಂತ ಹೋಗ್ರಿ. ಸೊ ಈ ತರ ಕ್ಲಾಸಸ್ ನ ಕಲಿಸ್ತಿದ್ರ ಅಂದ್ರೆ ಏನು ಸಿನಾಪ್ಸಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತಲ್ಲಿ ಮಾತ್ರ ಹೋಗ್ರಿ. ಸುಮ್ಮನೆ ಬರೀ MCQs ಬಿಡಿಸ್ಕೊತ್ ಕೂತ್ರ ಅಂತಲ್ಲಿ ಹೋದ್ರೆ ಜೀರೋ ಯೂಸ್ ಇದೆ ನೋಡ್ರಿ. ಓಕೆ, ಯಾರಾದ್ರೂ ಈ ತರ ಸಿನಾಪ್ಸಿಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದೇವಲ್ಲ ಇಲ್ಲಿ ಬ್ರೀಫ್ ಸಿನಾಪ್ಸಿಸ್ ದೇರ್ ಆಫ್ಟರ್ ಇಲ್ಲೇನ್ ತೋರಿಸಿದ್ದೇವೆ ನೋಡ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಈ ತರ ಪ್ಲಾನ್ ಪ್ರಕಾರ ಬಿಡಿಸ್ತಿದ ಅಂದ್ರೆ ಅಂತಲ್ಲಿ ಹೋಗಿ ಸೊ ಆ ತರ ಪ್ರಿಪರೇಷನ್ ಇದ್ರೆ ಮಾತ್ರ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಇರ್ಲಿಲ್ಲ ಅಂದ್ರೆ ಸೊ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ದಿ ಬೆಸ್ಟ್ ವೇದೊಳಗಡೆ ಯುಟಿಲೈಸೇಷನ್ ಮಾಡ್ಕೊರಿ. ಹೆಚ್ಚಿಂದ ಏನದಲ್ಲ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್ ಯೂಟ್ಯೂಬ್ ದೊಳಗಡೆ ಫ್ರೀ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಕೊಟ್ಟಿರ್ತದೆ SPUC ಕೋಚಿಂಗ್ ಸೆಂಟರ್ ವತಿಯಿಂದ. ಸೊ ಹೆಂಗ್ ನಿಮ್ಗೆ ಥಿಯರಿಗೆ ಹೆಲ್ಪ್ ಆಗಿತ್ತಲ್ಲ ಅದೇ ತರನೇ KCET ಹೆಲ್ಪ್ ಹಂಗ ಮಾಡ್ಕೊಟ್ಟಿರ್ತದೆ. ಸೊ ಥ್ಯಾಂಕ್ ಯು ಟು ಒನ್ ಅಂಡ್ ಆಲ್. ಸೊ ಈ ಕ್ಲಾಸ್ ಹೆಂಗ್ ಅನಿಸ್ತು ಅನ್ನೋದು ಏನು ಕ್ಲಾಸ್ ಲೈವ್ ಕ್ಲಾಸ್ ಮುಗಿಸಿದ ಬಳಿಕ ಕಮೆಂಟ್ ಸೆಕ್ಷನ್ ದೊಳಗಡೆ ಕಮೆಂಟ್ ಮಾಡ್ರಿ. ಸೊ ಇದೇ ತರನೇ ಮುಂದಿಂದು ಕೆಮಿಸ್ಟ್ರಿದಾಗನ ಬಯಾಲಜಿದು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ 4 ಸಬ್ಜೆಕ್ಟ್ ನಿಮ್ಗೆ ಅಟ್ ಲೀಸ್ಟ್ ಡೈಲಿ 20 to 30 minutes ಒಂದೊಂದು ಕ್ಲಾಸ್ ನ ಕಂಡಕ್ಟ್ ಮಾಡಿ ಕೊಟ್ಟಿರ್ತದೆ. ಓಕೆ, ಥ್ಯಾಂಕ್ ಯು ಅಂಡ್ ಗುಡ್ ನೈಟ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.